ವಾರ್ತೆಗಳ ಪ್ರಾಯೋಜಕರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS Oaks ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI Bajaj Finance available. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ beside SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಯರಮರಸ್ ವಿಮಾನ ನಿಲ್ದಾಣ ಸ್ಥಳಕ್ಕೆ KSID 5 ತಾಂತ್ರಿಕ ತಜ್ಞರ ತಂಡ ಭೇಟಿ. DCಯೊಂದಿಗೆ ಸಮಾಲೋಚನೆ. ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಗೆ ಕಡೆಗಣನೆ. ಬಿಜೆಪಿ ಸರ್ಕಾರದಿಂದ ಘೋಷಿತ ಯೋಜನೆಗಳಿಗೆ ಅನುದಾನ ನೀಡದೆ ತಾರತಮ್ಯ. BB ನಾಯಕ್. ಭದ್ರಾ ಜಲಾಶಯದಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು. CM ಪ್ರವಾಸ ಹಿನ್ನೆಲೆಯಲ್ಲಿ ಕಾಲುವೆ ನೀರು ಬರುವುದು ಅಸಾಧ್ಯ. NS ಬೋಸರಾಜ್. ಹಟ್ಟಿ ಚಿನ್ನದ ಗಣಿ ಹೆಸರು ಬದಲಾವಣೆಗೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ವಿರೋಧ. CMಗೆ ಪತ್ರ. ಮಸ್ಕಿ ವಿಧಾನಸಭೆ ಚುನಾವಣೆ ಸಕಲ ಸಿದ್ಧತೆಯೊಂದಿಗೆ ನಿಯಮಾವಳಿಗಳಂತೆ ಕಾರ್ಯನಿರ್ವಹಿಸಿ. DC ವೆಂಕಟೇಶ್ ಕುಮಾರ್. ಐದು ಎ ಕಾಲುವೆ ಜಾರಿಗೆ ಕೊಟ್ಟ ಮಾತು ತಪ್ಪಿದ BS ಯಡಿಯೂರಪ್ಪ. ಮಸ್ಕಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮತಯಾಚನೆಗೆ ಜನರಲ್ಲಿ ಮನವಿ. ಬಸವರಾಜಪ್ಪ ಹರ್ವಾಪುರ್. ಮಾದಿಗ ಸಮಾಜ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರಿಗೆ ಮಾರ್ಚ್ 22ರಂದು ಸನ್ಮಾನ. ರವೀಂದ್ರ ಜಾಲ್ದಾರ್. ಆರೋಗ್ಯ ಮತ್ತು ವೈದ್ಯಕೀಯ ಅರೆ ಸಿಬ್ಬಂದಿಗಳಿಗೆ ಕೊರೋನಾ ವಿಶೇಷ ಭತ್ಯೆ ಬಿಡುಗಡೆ ಮಾಡಲಿ. ಪುರುಷೋತ್ತಮ್. ಮತ್ತು ಮಮದಾಪುರ ಪಂಚಾಯಿತಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಬಾಕಿ ಕೂಲಿ ಹಣ ನೀಡಲು ರೈತ ಸಂಘ ಆಗ್ರಹ.
ವಾರ್ತೆಗಳ ವಿವರ. ತಾಲೂಕಿನ ಯರ್ಮಠ್ ಸರ್ಕ್ಯೂಟ್ ಹೌಸ್ ಬಳಿ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಮೀಸಲಿಟ್ಟಿರುವ 400 ಎಕರೆ ಪ್ರದೇಶದ ಸ್ಥಳವು ವಿಮಾನ ನಿಲ್ದಾಣಕ್ಕೆ ಸೂಕ್ತ ಸ್ಥಳ ಅಥವಾ ಏನಾದರೂ ತೊಂದರೆ ಎದುರಾಗಬಹುದೇ ಎನ್ನುವುದನ್ನು ನವದೆಹಲಿಯ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ತಂಡ ನೀಡುವ ವರದಿ ಆಧಾರದ ಮೇಲೆ ವಿಮಾನ ನಿಲ್ದಾಣ ಕಾರ್ಯ ಆರಂಭವಾಗಲಿದೆ ಎಂದು ಕೆಎಸ್ಐಡಿಸಿ ಅಧಿಕಾರಿ ಬಿ ಗ್ರೇಡ್ ಪೂರ್ವಿಮಠ್ ಅವರು ಹೇಳಿದರು. ತಾಲೂಕಿನ ಯರಮರಸ್ ಸರ್ಕ್ಯೂಟ್ ಹೌಸ್ ಬಳಿ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಮೀಸಲಿಟ್ಟಿರುವ 400 ಎಕರೆ ಪ್ರದೇಶದ ಸ್ಥಳವು ವಿಮಾನ ನಿಲ್ದಾಣಕ್ಕೆ ಸೂಕ್ತ ಸ್ಥಳ ಅಥವಾ ಏನಾದರೂ ತೊಂದರೆ ಎದುರಾಗಬಹುದೇ ಎನ್ನುವುದನ್ನು ನವದೆಹಲಿಯ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ತಂಡ ನೀಡಿರುವ ವರದಿ ಆಧಾರದ ಮೇಲೆ ವಿಮಾನ ನಿಲ್ದಾಣ ಕಾರ್ಯ ಆರಂಭವಾಗಲಿದೆ ಎಂದು ಕೆಎಸ್ಐಡಿಸಿ ಅಧಿಕಾರಿ ಬ್ರಿಗೇಡ್ ಪೂರ್ವಿಮಠ್ ಅವರು ತಿಳಿಸಿದರು. ಅವರು ಇಂದು ತಾಲೂಕಿನ ಯರಮರಸ್ ಸರ್ಕ್ಯೂಟ್ ಹೌಸ್ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ರಾಯಚೂರು ವಿಮಾನ ನಿಲ್ದಾಣ ಸ್ಥಳವನ್ನು ನವದೆಹಲಿಯಿಂದ ಆಗಮಿಸಿದ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಾಂತ್ರಿಕ 5 ತಂಡವು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ತಾಂತ್ರಿಕ ಸಮಿತಿ ನೀಡುವ ವರದಿ ಆಧಾರದ ಮೇಲೆ ಕೆಎಸ್ಐಡಿಸಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ರಾಯಚೂರು ವಿಮಾನ ನಿಲ್ದಾಣ ಕಾರ್ಯವನ್ನು ಪ್ರಾರಂಭಿಸಲಾಗುತ್ತದೆ. ಯರಮರಸ್ ಬಳಿ ನಿರ್ಮಿಸಲ್ಪಡುವ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಬೇಕಾಗುವ ಎಲ್ಲ ತರಹದ ಸೌಲಭ್ಯಗಳು ಇವೆ ಇಲ್ಲವೇ ಎನ್ನುವುದನ್ನು ಪರಿಶೀಲಿಸಿ ತಂಡ ವರದಿ ನೀಡಲಿದೆ. 2006ರಲ್ಲಿ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿ ಏರ್ಪೋರ್ಟ್ ಅಥಾರಿಟಿ ತಂಡವು ಭೇಟಿ ನೀಡಿ ವರದಿ ನೀಡಿತು. ಆದರೆ ಇದೀಗ ವೈಟಿಪಿಎಸ್ ನಿರ್ಮಾಣವಾಗಿರುವುದರಿಂದ ಏರ್ಪೋರ್ಟ್ ನಿರ್ಮಾಣಕ್ಕೆ ಕೊಂಚ ಹಿನ್ನಡೆಯಾಗಿದೆ. ನಂತರ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹಾಗೂ ವಾಣಿಜ್ಯೋದ್ಯಮ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಅವಶ್ಯಕವಿರುವ ಭೂಮಿ ಹಾಗೂ ಇತರೆ ಸೌಕರ್ಯ ಲಭ್ಯವಿದ್ದು ಸರ್ಕಾರಕ್ಕೆ ವಾರದೊಳಗೆ ವರದಿ ನೀಡುವುದಾಗಿ ಹೇಳಿದರು. ನವದೆಹಲಿಯ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಂಡ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಪರಿಶೀಲಿಸುವಂತೆ ನಿರ್ದೇಶನ ನೀಡಿರುವುದರಿಂದ ಇಂದು ತಂಡ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. ವರದಿ ನೀಡಿದಲ್ಲಿ 1 ವಾರದಲ್ಲಿ ನಿಲ್ದಾಣ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಕೆಎಸ್ಐಡಿಸಿ ಸಂಸ್ಥೆಯ ಅಧ್ಯಕ್ಷರು, ಮ್ಯಾನೇಜಿಂಗ್ ನಿರ್ದೇಶಕರು ವಿಮಾನ ನಿಲ್ದಾಣ ನಿರ್ಮಿಸಲು ಆಸಕ್ತಿ ಹೊಂದಿದ್ದಾರೆ ಎಂದರು. Then that mobile tower is also an obstruction. Yes, sir. They need to be shifted. Yes, sir. It is pointed, sir. In the obstacle list it is there, sir. This tank is there. And this building is also in the obstacle. Although जो मार्क किया गया है वो काफी कम है. आपका जो एरिया है वो आपको नहीं not length wise. We need some development also in the city side like terminal building and other buildings. Yes, sir. So we came from this is the helipad, sir. We stand there. Correct. From there to here. Hello. ಹಲವು ವರ್ಷಗಳಿಂದ ನೆನೆಗುದಿ ಬಂದಿದ್ದಂಥ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಇವತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಡೆಲ್ಲಿಯಿಂದ ಸ್ಪೆಷಲ್ ಟೀಮ್ ಬಂದು ಇಲ್ಲಿ ಫಿಸಿಬಿಲಿಟಿ ಸ್ಟಡಿ ಅಂತ ಇರುತ್ತೆ ಅದು ಮಾಡಲಿಕ್ಕೆ ಬಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ನಾನು ಮತ್ತು ಕ್ಯಾಪ್ಟನ್ ಶಮಂತ್ ಇಬ್ಬರು ಬಂದಿದ್ದೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಅಡಿಷನಲ್ ಕಮಿಷನರು, KPTCL, ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಬಂದಿದ್ದಾರೆ. ಸೊ ವಿಜುವಲ್ ಇನ್ಸ್ಪೆಕ್ಷನ್ ಮಾಡಿ ಈಗ ಅವರು ಫಿಸಿಬಿಲಿಟಿ ರಿಪೋರ್ಟ್ ಕೊಡ್ತಾರೆ. ಅದು ಬಂದ ತಕ್ಷಣ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ಗೆ ಬೇಕಾಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು KSRDC ಕೈಗೊಳ್ಳುತ್ತದೆ. ಇದಕ್ಕೆ ನಮ್ಮ ಚೇರ್ಮನ್ರು ಮತ್ತು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರು ತುಂಬ ಕೀನ್ ಇದ್ದಾರೆ ಮಾಡಲಿಕ್ಕೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ದಾರೆ. ಅದಕ್ಕೆ ನಾವು ಇದನ್ನು ಆದಷ್ಟು ಬೇಗ ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ಈ ಲ್ಯಾಂಡ್ ಎಕ್ವೈರ್ ಮಾಡಿ ತುಂಬ ವರ್ಷ ಆಯಿತು. 2006ರಲ್ಲಿ ಒಂದು ಸಲ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾ ರಿಪೋರ್ಟ್ ಕೊಟ್ಟಿದ್ದರು. ಅದಾದಮೇಲೆ ಥರ್ಮಲ್ ಪವರ್ ಪ್ಲ್ಯಾಂಟು STL ಬಂದಿದೆ. ಅದಕ್ಕೆ ಈಗೂ ಅಬ್ಸ್ಟಕಲ್ ಏನಾರು ಇದೆಯಾ ಅಥವಾ ಇಲ್ಲ ಚೆಕ್ ಮಾಡಲಿಕ್ಕೆ ಟೀಮ್ ಬಂದಿದ್ದು ಡೆಲ್ಲಿಯಿಂದ. ವಿಜುವಲ್ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅವರು ರಿಪೋರ್ಟ್ ಕೊಡ್ತಾರೆ. ಕೊಟ್ಟ ಮೇಲೆ ವಿಲ್ ಡಿಸೈಡ್ ಮಾಡ್ತೀವಿ ಅದು ಆಬ್ಸ್ಟಕಲ್ಸ್ ಇದೆಯಾ ಅಥವಾ ಏರ್ಪೋರ್ಟಲ್ಲಿಗಿನ ತೊಂದರೆ ಇದೆಯಾ ಅಂತೇಳಿ. ವಿದಿನ್ ವೀಕ್ಸ್ ಟೈಮ್ ವಿಲ್ ಗೆಟ್ ಅ ರಿಪೋರ್ಟ್. ಎಲ್ಲ ಅದು ಎಸ್ಟಿಮೇಟ್ ಮಾಡಿಲ್ಲ, ಇನ್ನು ಅವ್ರಿಗೆ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡಬೇಕು. ಮಾಡಿದ ಮೇಲೆ ಫಂಡ್ಸ್ ಎಲ್ಲ ಗೊತ್ತಾಗುತ್ತೆ. ಈಗ ಫಿಸಿಬಿಲಿಟಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಡೆಲ್ಲಿಯಿಂದ ಬಂದಿದ್ದಾರೆ ಟೀಮ್, ಟೆಕ್ನಿಕಲ್ ಟೀಮ್. KSIDC ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೆಂಗಳೂರು. ಸರ್ ನಿಮ್ಮ ಹೆಸರು ಸರ್? ಬ್ರಿಗೇಡಿಯರ್ ಪೂರ್ವಿಮಠ್, ನಾನು ಟೆಕ್ನಿಕಲ್ ಅಡ್ವೈಸರ್. ಇವರು ಕ್ಯಾಪ್ಟನ್ ಶಮಂತ್. ಯಾರಿದ್ರು ಸ್ವಲ್ಪ ಹೆಸರು ಹೇಳ್ಬಿಡಿ ಸರ್. ಹಂಗೆ ಇದರಲ್ಲಿ ಇಂಡಿಯಾ ಇಲ್ಲಿ ನವದೆಹಲಿ ನಿಮ್ಮ AC ಅವರು ಇದ್ರು, ಸಂತೋಷ್ ಕುಮಾರ್, ಡೆಲ್ಲಿಯಿಂದ ಅವರು. ಈ ಸಂದರ್ಭದಲ್ಲಿ ನವದೆಹಲಿಯ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಂಡದವರು ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ,
ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿರುವ ರಾಜ್ಯದ ಬಿಜೆಪಿ ಸರ್ಕಾರವನ್ನು ಜನತೆ ತಿರಸ್ಕರಿಸಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬಿಬಿ ನಾಯಕ್ ಅವರು ಹೇಳಿದರು. ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿರುವ ರಾಜ್ಯದ ಬಿಜೆಪಿ ಸರ್ಕಾರವನ್ನು ಜನತೆ ತಿರಸ್ಕರಿಸಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬಿಬಿ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಒಳಗೊಂಡ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಬಜೆಟ್ನಲ್ಲಿ ಯಾವುದೇ ಅನುದಾನ ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ. ಮಹತ್ವಾಕಾಂಕ್ಷೆಯ ಜಿಲ್ಲೆ ಎಂದು ಪರಿಗಣಿಸಿದರೂ ಅನುದಾನ ನೀಡದೆ ನಿರ್ಲಕ್ಷಿಸಲಾಗಿದೆ. ಕಲ್ಯಾಣ ಕರ್ನಾಟಕವೆಂದು ಹೆಸರು ಬದಲಿಸಿದ್ದು ಬಿಟ್ಟರೆ ಬೇರೆ ಯಾವ ಅಭಿವೃದ್ಧಿಗೂ ರಾಜ್ಯ ಸರ್ಕಾರ ಅನುದಾನ ನೀಡದೆ ಜಿಲ್ಲೆಯನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು ಬೇರೆ ಯೋಜನೆಗೆ ಬಳಸುವಂತೆ ಮುಖ್ಯಮಂತ್ರಿಗಳು ಹೇಳಲು ಅವರಿಗೆ ಯಾವುದೇ ಅಧಿಕಾರವಿಲ್ಲ. ಈ ಭಾಗದ ಶಾಸಕರುಗಳು ಮಾತ್ರ ಅನುದಾನ ಬಳಕೆಗೆ ನಿರ್ಧರಿಸಬಹುದಾಗಿದೆ. ಬಜೆಟ್ನಲ್ಲಿ ವರ್ತುಲ ರಸ್ತೆ ಘೋಷಣೆ ಮಾಡಲಾಗಿದೆ. ಯಾವುದೇ ಅನುದಾನ ಭರವಸೆ ನೀಡದೇ ಇರುವುದರಿಂದ ಯೋಜನೆ ಅನುಷ್ಠಾನವಾಗುವುದೇ ಅನುಮಾನವಾಗಿದೆ. ಕೊರೋನಾ ಹೆಸರಿನಲ್ಲಿ ವ್ಯಾಪಕ ಭ್ರಷ್ಟಾಚಾರ ಎಸಗಿದ ಸರ್ಕಾರ ಕೊರೋನಾ 2ನೇ ಅಲೆಯ ಹೆಸರಿನಲ್ಲಿ ಜನರ ಜೀವನದೊಂದಿಗೆ ಚೆಲ್ಲಾಟವಾಡಲು ಮುಂದಾಗಿದೆ. ಕಳೆದ ಬಾರಿ ಘೋಷಿಸಿದ ಪ್ರೋತ್ಸಾಹ ಧನ ಯಾವ ನೌಕರರಿಗೂ ಬಿಡುಗಡೆಯಾಗಿಲ್ಲ. ಈಗ ಮತ್ತೊಮ್ಮೆ ಲಾಕ್ಡೌನ್ ಭೀತಿಯನ್ನು ಸೃಷ್ಟಿಸಲಾಗಿದೆ ಎಂದರು. ಭಾವನಾತ್ಮಕ ವಿಷಯಗಳ ಹೆಸರಿನಲ್ಲಿ ಜನರು ಒಡೆಯುವ ಕೆಲಸ ಮಾಡುತ್ತಿರುವ ಸರ್ಕಾರ ಬ್ರಿಟಿಷರಂತೆ ವರ್ತನೆ ಮಾಡುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೈಫಲ್ಯದಿಂದ ಜನರು ರೋಸಿ ಹೋಗಿದ್ದಾರೆ. ಮಸ್ಕಿ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಇವತ್ತು ಕೇಂದ್ರ ಸರ್ಕಾರದ ನೀತಿ ಆಯೋಗದಿಂದ ಸ್ಪೆಷಲ್ ಡಿಸ್ಟ್ರಿಕ್ಟ್ ಆಗಿ ಆಯ್ಕೆಯಾಗಿ ಮತ್ತು ಈ 370 ಕಲ್ಮ ಅಡಿಯಲ್ಲಿ ಬರುವಂಥ ಹಿಂದೂ ಪ್ರದೇಶ ಬಂದ ರಾಯಚೂರು ಜಿಲ್ಲೆಗೆ ಇವತ್ತು ಅಂದಿನ ಸಿದ್ದರಾಮಯ್ಯ ಸರ್ಕಾರ ಈ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಮ್ಮೆಲ್ಲರ ಮನವಿ ಮೇರೆಗೆ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಲೆಟರ್ ಪಟ್ಟಿಲ್ಲ ಸೈನ್ ಮಾಡಿ ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟು ಈ ಭಾರತ ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ನೂತನ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಹೋಗಿಗೆ ಆಗಿನ ಸರ್ಕಾರದ ಅವಧಿಯಲ್ಲಿ 2 ಸದನಗಳಲ್ಲಿ ಆ ಬಿಲ್ ಅನುಮೋದನೆಗೊಂಡು ಬಿಲ್ ಪಾಸ್ ಆಗಿದೆ. ಆ ನೂತನ ಯೂನಿವರ್ಸಿಟಿಗೆ ಇವತ್ತು ಈಗಿನ ಬಜೆಟ್ನಲ್ಲಿ ಈಗಿರುವಂಥ ಕುಲಸಚಿವರು ಆ ಒಂದು ಅಭಿವೃದ್ಧಿಗೆ ಅನುದಾನವನ್ನು ಪ್ರಾರಂಭಿಕ ಅನುದಾನವನ್ನು ಕೇಳಿದರೂ ಸಹ ಪ್ರಾಥಮಿಕವಾಗಿ ಈ ಬಜೆಟ್ನಲ್ಲಿ ಯಾವುದೋ ಒಂದು ಡಿಕೈಸ್ನ ಹಣಕಾಸು ಜಾಲವನ್ನು ಸಹ ಕೊಡಲಿಲ್ಲ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಅಂತೇಳಿ ಈ ಭಾಗಕ್ಕೆ ಘೋಷಣೆ ಮಾಡಿದಾಗ ಕಲ್ಯಾಣ ಕರ್ನಾಟಕ ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ಆಯಿತು ಹೊರತು ಯಾವುದೇ ಇಲಾಖೆಯ ಅನುದಾನ ಬಿಡುಗಡೆಯಲ್ಲಿ ಈ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಮತ್ತು ಗುಲ್ಬರ್ಗ ವಿಭಾಗಕ್ಕೆ ಅತ್ಯಂತ ಅನ್ಯಾಯ ಆಗಿರುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈಗ ಅವರು 370ನೇ ಕಲ್ಪನೆ ನಡೆಯಲ್ಲಿ ಬರುವಂಥ ಈಗ ನಮ್ಮ ಜಿಲ್ಲೆಗೆ ಇವತ್ತು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವತಿಯಿಂದ ಅನುದಾನವನ್ನು ಕೊಡ್ತಾ ಇದ್ದಾರೆ. ಅನುದಾನದ ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಇವತ್ತು ಕೆಲವು ಬಜೆಟ್ನಲ್ಲಿ ಅವರು ಕೆಲವು ಪ್ರಸ್ತಾಪವನ್ನು ಮಾಡ್ತಾರೆ. ಆದರೆ ಆ ಅನುದಾನದ ಬಗ್ಗೆ ಪ್ರಸ್ತಾಪನೆ ಮಾಡಲಿಕ್ಕೆ ಬಜೆಟ್ ಪ್ರಸ್ತಾಪನೆ ಮಾಡಲಿಕ್ಕೆ ಅವರಿಗೆ ಯಾವ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೆ? ಅವರ ವಿವೇಚನೆಯಲ್ಲಿ ಕೊಡ್ತಾರೆ. ಇದಕ್ಕೆ ಈ ಭಾಗದ ಶಾಸಕರ ಮತ್ತು ಅವರ ವಿವೇಚನೆ ಬಿಟ್ಟಿರುವಂಥದ್ದು, ಈ ಬೋರ್ಡಿನ ವಿವೇಚನೆ ಬಿಟ್ಟಿರುವಂಥದ್ದು, ಅದನ್ನು ಮೂಗಿಗೆ ತುಪ್ಪರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಮಾಡಿರುವಂಥದ್ದು. ವಿಶೇಷವಾಗಿ ಈ ಭಾಗದ ವರ್ತುಲ ರಸ್ತೆಗೆ ಈಗ ಕೆಲವು ಈ ಭಾಗದ ಅಭಿವೃದ್ಧಿಗೆ ಈಗ ಏರ್ಸ್ಟ್ರಿಪ್ ಇರ್ಬೋದು, ವರ್ತುಲ ರಸ್ತೆ ಇರ್ಬೋದು, ಈಗ ಹೈದರಾಬಾದ್ HRDB ಗ್ರಾಂಟ್ನ ಬಳಕೆ ಮಾಡಲಿಕ್ಕೆ ಅವರು ಬಜೆಟ್ನಲ್ಲಿ ಪ್ರಸ್ತಾಪನೆ ಮಾಡಿರುವಂಥದ್ದು ಎಷ್ಟು ಸೂಕ್ತ ಅಂತ ಪ್ರಶ್ನೆ ಮಾಡ್ತೀವಿ. ಅದು ಈ ಭಾಗದ ಶಾಸಕರಿಗೆ ಈ ಭಾಗದ ಬೋರ್ಡಿಗೆ ವಿವೇಚನೆ ಬಿಟ್ಟಿರುವಂಥದ್ದು, ಅಂದ್ರೆ ಬೋರ್ಡ್ ತೀರ್ಮಾನ ತಗೊಳ್ಳುವಂಥದ್ದು. ಅದನ್ನ ಬಗ್ಗೆ ಇವರು ಸುಮ್ಮನೆ ನೆಪ ಮಾತ್ರಕ್ಕೆ ಈ ಭಾಗಕ್ಕೆ ಏನಾದ್ರು ಒಂದು ಹೇಳ್ಬೇಕಂತೇಳಿ ಹೇಳಿದ್ದಾರೆ ಹೊರತು ಯಾವುದೇ ನಿರ್ಧಾರಿತ ಒಂದು ವಿಶೇಷವಾದ ಗಮನ ನಮ್ಮ ಭಾಗಕ್ಕೆ ನಮ್ಮ ಜಿಲ್ಲೆ ಕೊಟ್ಟಿಲ್ಲ. ವರ್ತುಲ ರಸ್ತೆಗೆ ಸಹ ಅದನ್ನು ಪ್ರಸ್ತಾಪನೆ ಮಾಡಿದ್ರು ಸಹ ವರ್ತುಲ ರಸ್ತೆಗೆ ಯಾವುದೇ ಅನುದಾನವನ್ನು ನಿಗದಿ ಮಾಡಿಲ್ಲ. ಈ ರೀತಿ ಇವತ್ತು ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ, ರೈತರ ಬೆಳೆದಂಥ 2ನೇ ಫಸಲಿಗೆ ಇವತ್ತು ನೀರಿನ ಸಮಸ್ಯೆ ಉಂಟಾಗಿರುವಂಥದ್ದು ಗಂಭೀರವಾದಂಥ ಸಮಸ್ಯೆ ಈಗಾಗಲೇ ಸಿಂಧೂರು ಮತ್ತು ನಾನು ತಾಲೂಕಿನಲ್ಲಿ ಆಗಿರುವಂಥದ್ದು, ನಮ್ಮ ರಾಯಚೂರು ತಾಲೂಕಿನಲ್ಲಿ ಆಗಿರುವಂಥದ್ದು. ಈ ರೈತರಿಗೆ ಕುಡಿಯುವ ನೀರಿಗಾಯಿತು ಮತ್ತು ಇವತ್ತು ಕರೋನಾ ವಿಚಾರದಲ್ಲಿ ಈ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಇವತ್ತು ಜನರ ಏನು ಸಂಕಷ್ಟದಲ್ಲಿ ಏನು ಕೆಲಸ ಮಾಡಿದೆ ಎಂಬುದು ನಿಮ್ಮೆಲ್ಲರೂ ಗಮನಿಸಿದೆ. ಈ ಒಂದು ಕರೋನಾ ವಿಚಾರದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಯಾವ ಜನರು ಬುದ್ಧಿವಂತ ಜನರು ಸಹ ತಲೆತಗ್ಗಿಸುವ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವಂಥದ್ದು ಪಟ್ಟ ಬಯಲಿಗೆ ಕಾಂಗ್ರೆಸ್ ಪಕ್ಷ ಅದೆಲ್ಲ ಅಂಶಗಳನ್ನು ಬಯಲಿಗೆಳೆದಿದೆ. ಮತ್ತೆ
ಕರೋನಾ ಭಯವನ್ನು ಹುಟ್ಟಿಸಿ ಈ ಒಂದು ರಾಜ್ಯದಲ್ಲಿ ಮತ್ತೆ ತಾವು ಜನರಿಂದ ಒಂದು ಸರ್ಕಾರವನ್ನು ದೂರ ಮಾಡಿ ಮತ್ತೆ ವ್ಯಾಪಾರ ಮಾಡಲಿಕ್ಕೆ ಕರೋನಾ ಎರಡನೇ ಅಲೆ ಅಂತೇಳಿ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದೆ ಸರ್ಕಾರ. ಆದರೆ ಅದಕ್ಕೆ ಪ್ರಾರಂಭಿಕವಾಗಿ ಯಾವುದೇ ತುರ್ತು ಕ್ರಮ ಕೈಗೊಳ್ಳದೆ ಯಾವುದೇ ಸಂತ್ರಸ್ತೆಗೊಳಗಾಗಿರುವಂಥ ಕರೋನಾ ಪೀಡಿತರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಇವತ್ತು ಲಾಕ್ಡೌನ್ ಸಮಯದಲ್ಲಿ ಘೋಷಣೆ ಮಾಡಿರುವಂಥ ಅನುದಾನ ಏನಿತ್ತು, ಇವತ್ತು ದಿನಗೂಲಿ ಕೆಲಸ ಮಾಡಿ ಬದುಕುವಂಥ ಜನರಿಗೆ, ಕುಶಲಕರ್ಮಿಗಳಿಗೆ ಘೋಷಣೆ ಮಾಡಿದ್ರು, ಅವರಿಗೆ ಯಾವುದೇ ರೀತಿಯ ಒಂದು ಪ್ರೋತ್ಸಾಹಧನವನ್ನು ಸಹ ಈ ಸರ್ಕಾರ ಘೋಷಣೆ ಮಾಡಿದ್ರು ಸಹ ಕೊಡದೆ ಇವತ್ತು ರಾಜ್ಯದ ಜನರ ಜೊತೆಗೆ ಚೆಲ್ಲಾಟವನ್ನು ಮಾಡುವಂಥ ಈ ಒಂದು ರಾಜ್ಯದ ಬಿಜೆಪಿ ಸರ್ಕಾರ ಮತ್ತು ಜೊತೆಗೆ ಕೇಂದ್ರದ ಏನು ಬಂಡವಾಳಶಾಹಿ ನೆರವಿನಿಂದ ಆಡಳಿತ ನಡೆಸಿರುವಂಥ ಮೋದಿ ಅವರ ಬಿಜೆಪಿ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಇವತ್ತೇನೆಂದರೆ ರೈತರ ಭೂಸುಧಾರಣೆ ಹೆಸರಲ್ಲಿರ್ಬೋದು, ಇವತ್ತು ಮಾರ್ಕೆಟಿಂಗ್ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಜನಸಾಮಾನ್ಯ ಶೋಷಣೆ ಮಾಡುವಂಥದ್ದು, ರೈತರ ಶೋಷಣೆ ಮಾಡುವಂಥ ಕೆಲಸ ಮಾಡಿ ಇವತ್ತು ಉದ್ಯೋಗ ಸೃಷ್ಟಿ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ಜನರಿಗೆ ಭರವಸೆ ಕೊಡಿ ದೇಶದ ಜನರಿಗೆ ಮೋದಿಯವರ ಸರ್ಕಾರ ಬರೀ ಬಾಯಿ ಮಾತುಗಳಲ್ಲಿ ಇವತ್ತು ಈ ಒಂದು ದೇಶದ ಜನರನ್ನ ಇವತ್ತು ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತವನ್ನು ಸೆಳೆದ ಮೂಲಕ ಈ ದೇಶ ಜನರಿಗೆ ಮೋಸವನ್ನು ಮಾಡುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಬಂಡವಾಳಶಾಹಿಗೆ ನೆರವಾಗುವ ರೀತಿಯಲ್ಲಿ ಈ ಒಂದು ದೇಶವನ್ನು ಆಧುನಿಕ ಬ್ರಿಟಿಷರಿಗೆ ಮತ್ತೆ ನಮ್ಮ ದೇಶದ ಉದ್ಭವಿಸುವ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಹೋರಾಟ ಮಾಡಿ ಇವತ್ತು ಬೀದಿಗಿಳಿದು ಸಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮಗೆ ಬೆಂಬಲಕ್ಕೆ ಬರಬೇಕಾಗಿತ್ತು. ಯಾಕಂದರೆ ಕೆಲವು ಮಾಧ್ಯಮಗಳು ಬಂಡವಾಳಶಾಹಿಗಳ ಪ್ರಭಾವದಲ್ಲಿರುವುದರಿಂದ ಇನ್ನೂ ಸಹ ನಮ್ಮ ಕೂಗಿಗೆ ಇನ್ನು ಜನಬಲ ಬರಬೇಕು. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures,
Sri Steel Furnitures, For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರೊದಗಿಸಲು ವಿಫಲವಾಗಿರುವ ಸರ್ಕಾರ ಭದ್ರಾ ಜಲಾಶಯದಿಂದ ನೀರು ಹರಿಸುವುದು ಮುಖ್ಯಮಂತ್ರಿಗಳು ಮಸ್ಕಿಗೆ ಬರುತ್ತಿರುವುದರಿಂದ ತೃಪ್ತಿಪಡಿಸುವ ಕೆಲಸವೇ ಹೊರತು ರೈತರಿಗೆ ನೀರು ಬರುವುದೇ ಇಲ್ಲ ಎಂದು ಎಐಸಿಸಿ ಕಾರ್ಯದರ್ಶಿ NS ಬೋಸರಾಜ್ ಅವರು ಆರೋಪಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರೊದಗಿಸಲು ವಿಫಲವಾಗಿರುವ ಸರ್ಕಾರ ಭದ್ರಾ ಜಲಾಶಯದಿಂದ ನೀರು ಹರಿಸಲು
ಮುಖ್ಯಮಂತ್ರಿಗಳು ಮಸ್ಕಿ ಬರುತ್ತಿರುವುದರಿಂದ ತೃಪ್ತಿಪಡಿಸುವ ಕೆಲಸವೇ ಹೊರತು ರೈತರಿಗೆ ನೀರು ಬರುವುದೇ ಇಲ್ಲ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭದ್ರಾ ಜಲಾಶಯದಿಂದ 2,000 ಕ್ಯೂಸೆಕ್ಸ್ ನೀರು ಹರಿಸಿದರೆ ಕೊನೆ ಭಾಗಕ್ಕೆ ನೀರೇ ತಲುಪುವುದಿಲ್ಲ. ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 500 ಪಂಪ್ಸೆಟ್ಗಳಿವೆ. ನದಿಯಲ್ಲಿಯೇ ನೀರೇ ಇಲ್ಲದೆ ಇರುವುದರಿಂದ ಹರಿದು ಬರಲು ಸಾಧ್ಯವಾಗುವುದಿಲ್ಲ. 1,000 ಕ್ಯೂಸೆಕ್ಸ್ ನೀರು ಹರಿಸಿ ಗೇಜ್ ನಿರ್ವಹಣೆ ಮಾಡಿದರೆ ಕೊನೆ ಭಾಗಕ್ಕೆ ನೀರು ಬರಲು ಸಾಧ್ಯವಿದೆ. ಭತ್ತ ಮತ್ತು ಮೆಣಸಿನಕಾಯಿ ಬೆಳೆಗಳು ಒಣಗುವ ಪರಿಸ್ಥಿತಿಯಲ್ಲಿ ಇದ್ದು ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವ ಆತಂಕದಲ್ಲಿದ್ದಾರೆ. ನೀರಾವರಿ ಸಲಹಾ ಸಮಿತಿ ಸಭೆಯ ನಿರ್ಣಯದಂತೆ ಮಾರ್ಚ್ 31ಕ್ಕೆ ಕಾಲುವೆಗೆ ನೀರು ಹರಿಸಿದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗುತ್ತದೆ. ಎರಡನೇ ಬೆಳೆಗೆ ನೀರು ಹರಿಸುವ ಮುನ್ನವೇ ಯೋಚಿಸದೇ ಇರುವುದು ಕಾರಣವಾಗಿದೆ. ಅನೇಕ ಹಂತದಲ್ಲಿ ಹೋರಾಟ, ರಸ್ತೆ ತಡೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಉಸ್ತುವಾರಿ ಸಚಿವರು ಒಂದು ಬಾರಿಯೂ ನೀರಿನ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಕೂಡಲೇ ಭದ್ರಾ ಜಲಾಶಯದಿಂದ ಹರಿಸುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿಸಿ ಕೊನೆ ಭಾಗಕ್ಕೆ ನೀರು ತಲುಪಿಸಲು ಏಪ್ರಿಲ್ 15ರವರೆಗೆ ನೀರು ಹರಿಸಲು ಸರ್ಕಾರ ಮುಂದಾಗಬೇಕೆಂದರು. ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ. ಹಿಂದಿನ ಸರ್ಕಾರ ಅವಧಿಯಲ್ಲಿ ಘೋಷಣೆ ಮಾಡಿದ್ದ ರಾಯಚೂರು ವಿಶ್ವವಿದ್ಯಾಲಯ ಮುನ್ನಡೆಸಲು ಕನಿಷ್ಠ ಅನುದಾನವೂ ನೀಡಿಲ್ಲ. ಈ ಹಿಂದೆ ಯಡಿಯೂರಪ್ಪನವರು ಹಾಗೂ ಜಗದೀಶ್ ಶೆಟ್ಟರ್ ಭರವಸೆ ನೀಡಿದಂತೆ ಜಿಲ್ಲೆಗೆ ಏಮ್ಸ್ ಮಂಜೂರಾತಿಯಲ್ಲಿಯೂ ಮತ್ತೊಂದು ಅನ್ಯಾಯ ಮಾಡಿದ್ದಾರೆ. ಐಐಐಟಿ ತಪ್ಪಿಸಿದಂತೆ ಏಮ್ಸ್ ಸಹ ಕಿತ್ತುಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 831 ಕೋಟಿ ಕ್ರಿಯಾ ಯೋಜನೆ ರೂಪಿಸಲಾಗಿದೆ. ಜನಪ್ರತಿನಿಧಿಗಳಿಗೆ ಕೇಳುವ ಧೈರ್ಯವೇ ಇಲ್ಲ ಎಂದರು. ಕ್ಯಾಶ್ ಅಂಡ್ ಕ್ಯಾರಿ ಸರ್ಕಾರವಾಗಿದ್ದು ಹಣ ನೀಡಿದವರಿಗೆ ಯೋಜನೆ ಮಂಜೂರು ಮಾಡಲಾಗುತ್ತದೆ. ವಿಜಯಪುರ, ಹಾಸನ ವಿಮಾನ ನಿಲ್ದಾಣಕ್ಕೆ ಅನುದಾನ ನೀಡಿರುವ ಸರ್ಕಾರ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಮಾತೇ ಆಡಿಲ್ಲ. ನವಲಿ ಜಲಾಶಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿಯೇ 8 ಕೋಟಿ ಡಿಪಿಆರ್ಗೆ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ನಂತರ ಬಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ 13 ಕೋಟಿ ರೂಪಾಯಿ ಅನುದಾನ ನೀಡಲಾಯಿತು. ವರ್ತುಲ ರಸ್ತೆಗೆ ಅನುದಾನವೇ ನೀಡದೇ ಇರುವುದರಿಂದ ಜಾರಿಗೊಳ್ಳುವುದಿಲ್ಲ. ರಾಯಚೂರು ನಗರಸಭೆಯನ್ನು ಕಾರ್ಪೊರೇಷನ್ ಮಾಡಲು ಸಹ ಅನುದಾನ ಕಾಯ್ದಿರಿಸಿಲ್ಲ. ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಸರ್ಕಾರ ಮಾಡಿದೆ. ಸರ್ಕಾರ ಜನ ವಿರೋಧಿ ನೀತಿ ವಿರುದ್ಧ ಹೋರಾಟ ನಡೆಸುವುದಾಗಿ ಹೇಳಿದರು. ಈಗ ಅತಿ ಮುಖ್ಯವಾಗಿ ತುಂಗಭದ್ರಾ ಎಡದಂಡೆಯ ಮುಖ್ಯ ಕಾಲುವೆ ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಐಸಿಸಿ ತೀರ್ಮಾನ ತೆಗೆದುಕೊಂಡು ಪ್ರಾಜೆಕ್ಟ್ನಲ್ಲಿರ್ತಕ್ಕಂಥ ಅವೈಲಬಲ್ ವಾಟರ್ ಪ್ರಕಾರ ಎಡದಂಡೆ ಮುಖ್ಯ ಕಾಲಕ್ಕೆ ಮಾರ್ಚ್ 31ನೇ ತಾರೀಕು ತನಕ 3,300 ಕ್ಯೂಸೆಕ್ಸ್ ಇರುತ್ತೆ ಬಿಡಲಿಕ್ಕೆ ತೀರ್ಮಾನ ಕೈಗೊಂಡಿದೆ. ಈಗ ಅದು ನಾಳೆ 31ನೇ ತಾರೀಕು ನೀರು ಮುಗಿತಾ ಇದೆ. ಅದು ಒಂದು ವಿಷಯ. ಈ 3,300 ಅಂದರೆ ನಮಗೆ ಸಹಜವಾಗಿ ನಮಗೆಲ್ಲ ಗೊತ್ತಿದ್ದರೆ 5 ಸಬ್ ಡಿವಿಷನ್, 5 ಡಿವಿಷನ್ಸ್ ಬರ್ತಾವೆ. ಡಿವಿಷನ್ ಅದು ವಾಟರ್ ಇರ್ಬೋದು, ಸಿಲ್ವರ್ ಇರ್ಬೋದು, ಸಿಲ್ವರ್ ಇರ್ಬೋದು, MS ಇರ್ಬೋದು, ಮುಂದಾಬೋದು. ಸೊ ಈಗ ನಮಗೆ ಅತಿ ಮುಖ್ಯವಾಗಿ ನಮಗೆಲ್ಲ ಗೊತ್ತಿದ್ದಂತೆ 47 ಕ್ವಾಂಟಿಟಿ ಮತ್ತು 69 ಮಸ್ಕೆದಿರತಕ್ಕಂಥ ಗೇಜುಗಳನ್ನು ಕಾಪಾಡಬೇಕಂಬುದು ಎಲ್ಲರೂ ಒತ್ತಾಯ ಇರ್ತದೆ. ಸೊ ಈ 3,300 ಕ್ಯೂಸೆಕ್ಸ್ ಕೊಟ್ಟಾಗ 10.3 47 ಮೈಲ್ನಲ್ಲಿ ಇರಬೇಕು, 69ನಲ್ಲಿ ಮಿನಿಮಮ್ 7.3 ಇರಬೇಕು ಅಂತೇಳಿ ನಿಗದಿಪಡಿಸ್ತಾರೆ. ಸೊ ಫೆಬ್ರವರಿ 1ನೇ ತಾರೀಕಿನಿಂದ ಇವತ್ತೂ ಸೇರಿಸಿ ಯಾವತ್ತೂ ನಮ್ಮ ಗೇಜೆ ಅಲ್ಲಿ 19ನೇ ಮೈಲಲ್ಲಿ ಬಂದಿಲ್ಲ. ಈಗಲೂ 7.3 ಇರಬೇಕು. ನಿನ್ನೆ ಅತಿ ದೊಡ್ಡ ಸ್ಟ್ರೈಕ್ ಮಾಡಿದ್ವಿ. ನಿನ್ನೆ 2,000 ಜನ ಸೇರಿದ್ವಿ. ನಿನ್ನೆನೂ ಆಶ್ವಾಸನೆ ಕೊಟ್ಟರು. ಈಗ ಮತ್ತೆ 7.1 ಆಗಿದೆ. ಗೇಜ್ ಫ್ಲೆಕ್ಸುಯೇಷನ್ ಮಾಡ್ತಾರೆ. ಫ್ಲೆಕ್ಸುಯೇಷನ್ ಮಾಡ್ಕೊಂಡು ಮತ್ತೆ 10 ತಾಸು ಬೇಕು ಬಸ್ ಇರಲಿಲ್ಲ. ಎವ್ರಿ ಡೇ ನಿನ್ನೆನೂ 7.2 ಆಯಿತು, ಮೊನ್ನೆ 6.8. ಕಂಟಿನ್ಯೂಸ್ ಆಗಿ ಇಷ್ಟೆಲ್ಲ ನನಗಾಗಲೇ ಕೆಳಗ 1 ತಿಂಗಳ ಸತತವಾಗಿ 8-10 ಬಾರಿಗೆ ಸ್ಟ್ರೈಕ್ ಮಾಡಿದ್ವಿ ಸರ್. ಎಲ್ಲ ಪಕ್ಷದವರಿದ್ದರು, ಎಲ್ಲ ಆ ಪಕ್ಷ ಈ ಪಕ್ಷದ ರೈತರು ಸೇರಿಸಿ ಪ್ರತಿ ಸಾರಿ ಜಿಲ್ಲಾಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಕಳಿಸ್ತಾರೆ, ಮತ್ತು ಇರಿಗೇಷನ್ ಅಧಿಕಾರಿಗಳು ಬರ್ತಾರೆ. ಸರ್ ನಾಳೆಯಿಂದ ಮಾಡ್ತೀವಿ, ಇದು ಒಂದೇ ಮತ್ತು ಪೊಲೀಸ್ 3 ಸೇರಿ ನಾವು ಮಾಡ್ತಾಯಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ 5-6 ಸಲ ನಿಯೋಗ ಭೇಟಿಯಾಗಿತ್ತು. ನಿನ್ನೆಲ್ಲ ಮನೆಯೂ ಭೇಟಿಯಾಗಿತ್ತು. ಅವರು ಎಲ್ಲ ತಕ್ಷಣ ಅಧಿಕಾರಿಗಳಿಗೆ ಹೇಳಿದ್ರು, ಪೊಲೀಸರು ಕಳಿಸಿದ್ರು, ರೆವಿನ್ಯೂ ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಸ್ ಇಬ್ಬರಿಗೆ ಕೆಲ ಮೇಲೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರು, ತಹಸೀಲ್ದಾರ್ ಕೊಟ್ಟರು. ಆದರೂ ಸಹಿತ ಈಗ ಗೇಜ್ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಪ್ರತಿನಿತ್ಯ ನಾವು ಈಗ 1 ತಿಂಗಳ ಈಗಲೂ ಮಾತಾಡಿದ್ವಿ, CP ಹತ್ರ ಮಾತಾಡಿದ್ವಿ, SC ಹತ್ರ ಮಾತಾಡಿದ್ವಿ, ಈಗ AC ಹತ್ರ ಮಾತಾಡಿದ್ವಿ. ಆದರೆ ಪ್ರಯೋಜನ ಅಂತೂ ಆಗ್ತಾ ಇಲ್ಲ. ಇಲ್ಲಿ ನೀರಂತೂ ಭಾಳ ಕಷ್ಟದಲ್ಲಿದ್ದಾರೆ ಜನರು. ಸ್ಟ್ಯಾಂಡಿಂಗ್ ಕ್ರಾಪು ಈಗಿರ್ತಕ್ಕಂಥದ್ದು ಮೇಜರ್ ಪಾಡಿ ಲೆಫ್ಟ್ ಬ್ಯಾಂಕ್ ಆ್ಯಕ್ಸಿಡೆಂಟ್ನಲ್ಲಿ ಮೆಣಸಿನಕಾಯಿ ಈಗ ಅದು ಸ್ವಲ್ಪ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ. 1 ಲ್ಯಾಕ್ ಮೆಣಸಿನಕಾಯಿ ಭಾಳ ಡೇಂಜರ್ ಇದೆ. ಪ್ಯಾಡಿಗೂ ನಿಮ್ಗೆ ಗೊತ್ತದ ಯಾವ್ಯಾವ 30,000 ರೂಪಾಯಿ ಪ್ರತಿ ಎಕರೆಗೆ ಮಿನಿಮಮ್ ಖರ್ಚು ಮಾಡಿದೆ. ಸೊ ಈ ನೀರು 31 ಅವ್ರು ಹೇಳಿದಾಗ ಇವತ್ತು ನನಗೆ 1 ದಿವಸ ಇದ್ದು
ಕೊಡ್ಲಿಕ್ಕಾಗಿಲ್ಲ. ಮತ್ತು ಕೊಡದೇ ಇದ್ರೆ ಏನು ಮಾಡಬೇಕು ಎಂಬುದು ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಇರಿಗೇಷನ್ ಅಧಿಕಾರಿಗಳು ಪ್ರತಿನಿತ್ಯ ತಂತಾ ಇದ್ದಾರೆ, ಜನರು ದಿನ ತಿರುಗಾಡ್ತಾ ಇದ್ದಾರೆ. ಆದರೂ ಸಹಿತ ಯಾರು ಅದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ದಿವಸ ಇದರ ಬಗ್ಗೆ ಕರೆಸಿ ಅಧಿಕಾರಿಗಳಿಗೆ ರೈತರಿಗೂ ಕರೆಸಿ ಮಾತಾಡಲಿಲ್ಲ. ಇವತ್ತು ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತಿದೆ. ಎಲ್ಲ ಪತ್ರಿಕೆಗಳ ಮುಖಾಂತರ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ರೈತರು ಕೇಳಿರ್ತಕ್ಕಂಥ ಕೇಳಿದ್ದಾರೆ. ಆದರೆ ಎಲ್ಲ ಪತ್ರಿಕೆ ಕೊಟ್ಟರು ಹೆಂಗೆ ಬರ್ತದೆ ಇಂಪ್ರೆಷನ್ ಏನಂದರೆ ಅದು 4-5 ಟೈಮ್ ಸರಾನಲ್ಲಿ ಅಂತ ಪರವಾಗಿಲ್ಲ, ಬದಲದಲ್ಲಿ ನೀರು ಐತಂತ ಜನರಲ್ ಇಂಪ್ರೆಷನ್ ಕೊಟ್ಟಿದ್ದಾರೆ. ಯಾರೋ ರೈಟಿಂಗ್ನಲ್ಲಿ ಮಾಡಿದ್ದಾರೆ. ಅವ್ರ ಉದ್ದೇಶ ಇರ್ಬೋದು, ಒಳ್ಳೆ ಉದ್ದೇಶ ಇತ್ತು. ಆದರೆ ಇವತ್ತು ಮುಂಡ್ರಿಗೆ ಯಾವಾಗಲೂ ಬಿಡ್ತಾರೆ ನವೆಂಬರ್ ತಿಂಗಳಲ್ಲಿ, ಅಲ್ಲ ಜನವರಿ ತಿಂಗಳಲ್ಲಿ TMC ಬಿಡ್ತಾರೆ ಮುಂಡ್ರಿಗೆ ಜಾತ್ರೆ. ಅವತ್ತೇ ಪ್ರಯತ್ನ ಮಾಡಬೇಕು. ಮಾಡಿದ್ರೆ ಅದು ಮ್ಯಾನಲ್ ರೈತರು ಜಾಸ್ತಿ ಆಕ್ಷೇಪಣೆ ಮಾಡೋಲ್ಲ. ಮತ್ತು ವಾಟರ್ ಫ್ಲೋ ಇರ್ತದೆ, ಆ ಫ್ಲೋನಲ್ಲಿ ಬಂದ್ಬಿಡ್ತಾರೆ. ಈಗ 100 ಕಿಲೋಮೀಟರ್ ಭದ್ರಾಟು ತುಂಗಭದ್ರ ಬರಬೇಕಾದ್ರೆ 500 ಅಫಿಷಿಯಲ್ ಪಂಪ್ ಸೆಟ್ ಇದಾವೆ. ನೀವು 2000 ಬಿಟ್ಟರಂತೆ ಇವತ್ತು ನೀವೇ ಪೇಪರ್ನಲ್ಲಿ ನೋಡಿದ್ವಿ ನಾವು. 2000 ಬಿಟ್ಟರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. 500 ಪಂಪ್ ಸೆಟ್ ಕಡಿಮೆ ಇದೆ ಎರಡೂ ಕಡೆ, ಈ ಸೈಡು ಆ ಸೈಡು. ಇಲ್ಲಿ ನೀರೇ ಬರೋಲ್ಲ. ಕನಿಷ್ಠ 4000 ನಾನು ಇದೇ ಚೀಫ್ ಇಂಜಿನಿಯರ್ ಇಲ್ಲೇ ಬಂದ ಮೇಲೆ ಮಾತಾಡಿದೆ. 4000 ಬಿಟ್ಟರೆ ಮಾತ್ರ ವೆಲಾಸಿಟಿ ಮೇಲೆ ನೀರು ಏನಾದರೂ ಬಂದು 50% ರಿಕವರಿ ಬರಲಿಕ್ಕೆ ಸಾಧ್ಯ ಇದೆ. ಇದು ಪರಿಪಾಠ 91 ನಾವು ಅನೇಕ ಬಾರಿ ರೀತಿ ಬಿಡಿಸ್ಕೊಂಡು ಬಂದಿದ್ದೀವಿ. ಮುಂದೆ ಬಂದಿರತಕ್ಕಂಥ ಸರ್ಕಾರಗಳು ಸಹಿತ ಪ್ರಯತ್ನ ಮಾಡಿದ್ದಾರೆ. ಅರ್ಧಕ್ಕಿಂತ ಜಾಸ್ತಿ ರಿಕವರಿ ಆಗಿದೆ. ಈಗ ಅವ್ರು 1.6 ಅಂತ ಹೇಳಿ ಆಡಲಾಗಿದೆ ಗೌರ್ಮೆಂಟ್. ಮುಕ್ಕಾಲು TMC ಬರ್ತದೆ. ಮುಕ್ಕಾಲು TMC ಒಂದು ದಿವಸ ಸಾಕಾಗುತ್ತೆ ಇಡೀ ಎಂಟೈರ್ ಅಚ್ಚುಕಟ್ಟು. ಸೊ ಇದು ಹೇಳಿದ್ರೆ ನಾಳೆ CM ಬರ್ತಾ ಇದ್ದಾರೆ, ಯಾರು ಇದು ಮಾಡಬಾರ್ದು ಅಂತೇಳಿ ತೃಪ್ತಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸ ಅಷ್ಟೇ ಮಾಡಿ. ಆ ರೀತಿ ಈ ರೀತಿ ಬಿಟ್ಟರೆ 5 ಕನಿಷ್ಠ ಅವರು 15 ದಿವಸ ನೀರು ಕೊಡಬೇಕಾದ್ರೆ 1 TMC ಕನಿಷ್ಠ ಮುಕ್ಕಾಲು TMC ಬೇಕು ಎವ್ರಿ ಡೇ. ಡ್ಯಾಮ್ನಿಂದ ಎಲ್ಲ ಡಿಸ್ಚಾರ್ಜ್ ಮಾಡಿದ್ರೆ ಎವ್ರಿ ಡೇ ಮುಕ್ಕಾಲು TMC ಬೇಕು. ಬಳ್ಳಾರಿ, ರಾಯಚೂರು, ಕೊಪ್ಪಳ ಎಲ್ಲ ಸೇರಿ ಒಂದು ರಾಯಚೂರಿಗೆ ಕೊಡಿದ್ರೆ 1 TMC 3 ದಿವಸ ಬರ್ತದೆ. ಇಲ್ಲಂದರೆ ಪ್ರತಿ ದಿವಸ ರಾಯಚೂರು, ಬಳ್ಳಾರಿ, ಕೊಪ್ಪಳ ಕೊಡಬೇಕಾದ್ರೆ ಮುಕ್ಕಾಲು TMC ಬೇಕು ಎವ್ರಿ ಡೇ. ಸೊ ಹೀಗಾಗಿ ಇವರು ಇವತ್ತು ಬಿಟ್ಟಿರ್ತಕ್ಕಂಥ 1 ದಿವಸ ಸರಿ ಹೋಗ್ತದೆ. ಅವ್ರು ಹೇಳಿದ ಪ್ರಕಾರ 1.6 ಅಂದರೆ ಅರ್ಧ ಬರ್ತದೆ ರಿಕವರಿ ಬಂದರೆ, ಅರ್ಧ ಅಂದರೆ 1 ದಿವಸಕ್ಕೆ. ಬಟ್ ನಮ್ಮ ಡಿಮ್ಯಾಂಡ್ ಅಂದರೆ ಕ್ರಾಪ್ ಉಳಿಸ್ಬೇಕು. ಅವ್ರು ಎಷ್ಟನ್ನ ಬಿಡಲಿ, ಏನನ್ನ ಮಾಡಲಿ, ಕ್ರಾಪ್ ಉಳಿಸೋದಕ್ಕೆ ಅಧಿಕಾರಿಗಳು ಅಸೆಸ್ಮೆಂಟ್ ಮಾಡಿ ಅದರ ಪ್ರಕಾರ ಮುಖ್ಯಮಂತ್ರಿಗಳು ತಕ್ಷಣ ಸ್ಪಂದನೆ ಮಾಡಿ 15ನೇ ತಾರೀಕಿಗೆ ಏಪ್ರಿಲ್ ನೀರು ಕೊಡೋಬೇಕಾಗಿದೆ. ಇಂಪಾರ್ಟೆಂಟ್ ಎಷ್ಟು ಬಿಟ್ಟು ಎಷ್ಟು ವೆಲಾಸಿಟಿ ಅದ, ಎಷ್ಟು ರಿಕವರಿ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದು ಅಧಿಕಾರಿಗಳು ಗೊತ್ತು. ಈಗಿರುವಂಥ ನದಿ ಪರಿಸ್ಥಿತಿ ಡ್ರೈ ಆಗಿದೆ, ಇಲ್ಲ ಫ್ಲೋ ಅದ ನೋಡ್ಕೋಬೇಕು. ಅಲ್ಲಿಂದ ಸ್ಪೀಡ್ ವೆಲಾಸಿಟಿ ಎಷ್ಟು ಅಂತ ನೋಡ್ಕೊಂಡು ಒಟ್ಟಿಗೆ ಏಪ್ರಿಲ್ 15ನೇ ತಾರೀಕಿಗೆ ನೀರು ಕೊಡಬೇಕು ಎಂಬುದು ನಮ್ಮದು. ಕೊಟ್ಟರೆ ಮಾತ್ರ ಸ್ಟ್ಯಾಂಡಿಂಗ್ ಕ್ರಾಪ್ ಬರಲಿಕ್ಕೆ ಸಾಧ್ಯತೆ, ಇಲ್ಲಾಂದರೆ 100% ಲಾಸ್ ಆಗ್ತದೆ. ಸೊ ಅದಕ್ಕೆಲ್ಲ ಸರ್ಕಾರ ಮುಂದೆ ಜವಾಬ್ದಾರಿ ಇರ್ತದೆ. ಯಾಕಂದರೆ ಮಾರ್ಚ್ 31 3300 ಕೊಟ್ಟೋದ್ಮೇಲೆ ಸಹಜವಾಗಿ ಎಲ್ಲರೂ ಬೇಡ ಹಾಕಿದ್ದಾರೆ. ಆ ಕ್ರಾಪ್ ಉಳಿಸ್ಬೇಕಾದ್ರೆ ಮಾರ್ಚ್ 15ವರೆಗೂ ನೀರು ಬರಲೇಬೇಕು. ಸೊ ಇದರ ಅತಿ ಮುಖ್ಯವಾಗಿ ಈಗ ಜಿಲ್ಲಾ ಮುಖ್ಯಮಂತ್ರಿ ಭೇಟಿ ಕೊಡ್ತಾರೆ. ನಮ್ಮ ವಿನಂತಿ ಏನಂದರೆ ಅವರು ಇದು ಪರಿಸ್ಥಿತಿಯನ್ನು ಗಮನಿಸಿ ಅಧಿಕಾರಿಗಳ ಜೊತೆ ಮಾತಾಡಿ 15ನೇ ತಾರೀಕು ತನಕ ನೀರಿದೆ 3300 ಕ್ಯೂಸೆಕ್ಸ್ ಬಿಡಬೇಕೆಂಬುದೇ ನಮ್ಮದು ಒತ್ತಾಯ. ಇದು ರೈತರ ಒತ್ತಾಯ. ನಿನ್ನ ಆ ರೀತಿಯಾಗಿ ನಾವು ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮೆಮೊರಾಂಡಮ್ ಸಹಿತ ಕಳಿಸಿದ್ವಿ, ನೀರು ಒಳ್ಳೆ ಆ ರೀತಿ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಉಳಿದಂಥ ವಿಷಯಗಳ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದ ಜನರಲ್ ಆಗಿ. ಈಗ ಬಜೆಟ್ನಲ್ಲಿ ಯೂನಿವರ್ಸಿಟಿ ಬಗ್ಗೆ ಪ್ರಸ್ತಾವನೆ 2017-18ರಲ್ಲಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಪ್ರಸ್ತಾವ ಮಾಡಿದ್ರು, ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ರು. ಅವತ್ತಿನಿಂದಲೂ ಪ್ರಾಸೆಸ್ ನಡೀತಾ ಇದೆ. ಸೊ ಇವತ್ತು ಅವರು ಮತ್ತು ವೈಸ್ ಚಾನ್ಸಲರ್ನೇ ನೇಮಕಾತಿ ಮಾಡ್ಯಾರ. ಸ್ಪೆಷಲ್ ಆಫೀಸರ್ ಅಂತೇಳಿ ವೈಸ್ ಚಾನ್ಸಲರ್ ಅಲ್ಲ, ವೈಸ್ ಚಾನ್ಸಲರ್ ಆದರೆ ಮಾಡಿ ಅವ್ರಿಗೆ ಜವಾಬ್ದಾರಿ ವಹಿಸಬೇಕಲ್ಲ. ಈಗ 200 ಕಾಲೇಜ್ 199 ಕಾಲೇಜಸ್ ಇವತ್ತು ಸಪ್ರೇಟ್ ಆಗಬೇಕು. ಯಾದಗಿರಿ, ರಾಯಚೂರು ಡಿಗ್ರಿ ಕಾಲೇಜ್. ಅವ್ರಿಗೆ ಇವತ್ತು ಅವ್ರಿಗೆ ಪ್ರಕ್ರಿಯೆನೇ ಪ್ರಾರಂಭ ಆಗಿದೆ. ಪ್ರಕ್ರಿಯೆ ಪ್ರಾರಂಭ ಆಗಬೇಕಾದ್ರೆ ಹಣ ಮಂಜೂರು ಇದ್ದಾರೆ. ಅವ್ರು 600 ಕೋರ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರು. 600 ಕೋರ್ಸ್ನಲ್ಲಿ ಕನಿಷ್ಠ 150 ಕೋರ್ಸ್ ಈ ವರ್ಷ ಕೊಡಬೇಕು ಅಂತ ಹೇಳಿದ್ರು. ಅವ್ರು ಕೊಡಬೇಕಲ್ಲ 150 ಕೋರ್ಸ್. ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ಯದ, 2 ಹೌಸ್ನಲ್ಲಿ ಪಾಸ್ ಆಗಿದೆ, ರಾಜ್ಯಪಾಲರು ಅಂಕಿತ ಮಾಡ್ಯಾರ. ನೀವು ನೋಟಿಫಿಕೇಶನ್ ಮಾಡಿ ಸ್ಪೆಷಲ್ ಆಫೀಸರ್ ತೊಗೊಂಡೋಗಿ ವೈಸ್ ಚಾನ್ಸಲರ್ ಮಾಡಿರಿ. ಇಷ್ಟೆಲ್ಲ ಪ್ರಕ್ರಿಯೆ ಮಾಡಿದ್ರಿ, ಮಾಡಿದ್ರೆ ಅವ್ರಿಗೆ ಹಣ ಕೊಡಬೇಕಲ್ಲ. ಹಣ ಕೊಡಲಾದಾಗೆ ಸುಮ್ಮನೆ ಕೊಟ್ಟು ಅಂತೇಳಿ ವೈಸ್ ಚಾನ್ಸಲರ್ ಮಾಡಿರಿ ಅಂತೇಳಿ ಈ ರಾಯಚೂರು ಜಿಲ್ಲಾ ಬಗ್ಗೆ ಏನು ಮಾತಾಡಿ ತೋರಿಸ್ತಾರೆ. ಇದು ಅತಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಈಗ ಈ ಅಕಾಡೆಮಿಕ್ ಪ್ರಾರಂಭ ಆಗಲೇಬೇಕಲ್ಲ, ಮಾಡಬೇಕಾಗಲೇ ಮಾರ್ಚ್ನಲ್ಲಿ ಇದ್ದೀವಿ ನಾವು. ಈ ಜೂನ್ನಲ್ಲಿ ಅಕಾಡೆಮಿಕ್ ಪ್ರಾರಂಭ ಆಗ್ತದೆ. ಅಷ್ಟು ಒಳಗಡೆ ಇದನ್ನೆಲ್ಲ ಪ್ರಾಸೆಸ್ ಮಾಡಬೇಕಾಗ್ತದೆ.
ರಾಯಚೂರಿಗೆ ಬಂದ ಕೂಡಲೇ ಲ್ಯಾಂಡ್ ಎಕ್ವಿಷನ್ ಸ್ಟೇಟ್ ಗೌರ್ಮೆಂಟ್, ನೆಕ್ಸ್ಟ್ 40% ಸೆಂಟ್ರಲ್ ಗೌರ್ಮೆಂಟ್, ನೆಕ್ಸ್ಟು ಬ್ಯಾಂಕಿಂದ ಲೋನ್ ತಗೋಬೇಕು. ಈ 3 ಪ್ರಾಸೆಸ್ ಆಗಬೇಕಾದ್ರೆ ಯಾವತ್ತಾಯ್ತು? ಎಷ್ಟು ದಿವಸ ಬೇಕಿದೆ? ರಾಯಚೂರು ಬಂದ ಕೂಡಲೇ ಬ್ಯಾಂಕ್ ಲೋನು, ಸೆಂಟ್ರಲ್ ಗೌರ್ಮೆಂಟು ಇರಬೇಕಾಗಿದೆ. ಬೇರೆ ಕಡೆ 200 ಕೋಟಿ 300 ಕೋಟಿ ರೆಗ್ಯುಲೇಟರ್ಗಳು ಡೈರೆಕ್ಟಾಗಿ ಕೊಟ್ಟಿದ್ದೈತಿ ಉದಾಹರಣೆಗಳಿದೆ. ಯಾವ ವಿಷಯದಲ್ಲಿ ನೀವು ರಾಯಚೂರಿಗೆ ಈ ಬಜೆಟ್ನಲ್ಲಿ ಅವಕಾಶ ಕೊಟ್ಟಿದ್ದೀರಿ? ನವಲಿ ಅಂತ ಇದ್ವಿ. ನವಲಿ 2017-18ರಲ್ಲಿ ಸಿದ್ದರಾಮಯ್ಯ ಇದ್ದಾಗ ನಾವೆಲ್ಲರೂ ಮಾತಾಡಿದ್ವಿ, ಎಲ್ಲ ಪಾರ್ಟಿಯವರು ಹೋಗಿ ಮಾತಾಡಿದ್ವಿ. ಅವ್ರ ಬಜೆಟ್ನಲ್ಲಿ ಸೇರಿಸಿ ಪ್ರಸ್ತಾವ ಮಾಡಿ DPR ಮಾಡ್ತಾರೆ. ಮುಂದೆ ಗೌರ್ಮೆಂಟ್ ಹೋಯ್ತು, ಕುಮಾರಸ್ವಾಮಿ ಅವರು ಜಾಯಿಂಟ್ ಗೌರ್ಮೆಂಟ್ ಬಂದಾಗ ಅವ್ರು 8 ಕೋಟಿ ರೂಪಾಯಿ ನಿಗದಿಪಡಿಸಿದ್ರು. ಆ 8 ಕೋಟಿ ರೂಪಾಯಿ ನಿಗದಿಪಡಿಸಿಕೊಂಡಾಗ DPR ಮತ್ತೆ ಅಪ್ಡೇಟ್ ಮಾಡಿಕೊಳ್ಳಿ ಅದು 13 ಕೋಟಿ ಅಂತದ್ದು. 13 ಕೋಟಿ ಅಂದ್ಕೊಂಡೆ ಕ್ಯಾಬಿನೆಟ್ಗೆ ಹೋಗ್ಬೇಕು. ಅದು 10 ಕೋಟಿ ಆದ್ಮೇಲೆ ಅದು ಕ್ಯಾಬಿನೆಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಚೇಂಜ್ ಆಯಿತು. ಅವರು ಮತ್ತೆ ಕ್ಯಾಬಿನೆಟ್ ತರಬೇಕಾದ್ರೆ ಅವರ MLAಗಳೆಲ್ಲ ಒತ್ತಾಯ ಮಾಡಿದ್ರೆ 13-14 ಆಗಿ ಮತ್ತೆ ಸಭೆ ತರಬೇಕು. 14 ಕೋಟಿಗೆ ಅವರು ಒಪ್ಪಂದ ಕೊಟ್ಟಾರೆ. ಈ DPR ನಡೀತದೆ. ಮಂತ್ರಿಗಳು ನೀರಾವರಿ ಮಂತ್ರಿಗಳು ಕರ್ಕೊಂಡು ಹೋದ್ರು. ಅಲ್ಲಿ MLAಗಳು ಗಂಗಾವತಿ ಕನಗಿರಿ MLAಗಳು ನಮ್ಮ MLAಗಳು ಹೋಗಿರಲ್ಲ, ಹೋಗಿ ನೋಡ್ಕೊಂಡು ಬಂದರು, ಪೂಜೆ ಮಾಡಿಬಿಡ್ತು ಅಂತಂದರು. ವ್ಯಾಪಾರಗಳಾಗ ಮೀಡಿಯಾದಾಗ ಬಂತು, ₹1 ಲ್ಯಾಂಡ್ ಎಕ್ವಿಷನ್ ಇಟ್ಟಿಲ್ಲ. DPR ಮಾಡಿದಂದ್ರೆ ಅದ್ರ ಕತೆ ಭಾಳ ಐತಿ. 3 ಗೌರ್ಮೆಂಟ್ ಹೋಗ್ಬೇಕು. 3 ಗೌರ್ಮೆಂಟ್ಗೆ ಅವ್ರಿಗೆ ಕೇಳಾರ, ನೀವು ಮ್ಯಾಪು, ಎಸ್ಟಿಮೇಟ್ಸು, ನಿಮ್ಮ ಪ್ಲ್ಯಾನು ಏನೇನಾದ್ರೂ ನಮ್ಗೆ ಕಳಿಸಿದ್ರೆ ನಮ್ಮ ಗೌರ್ಮೆಂಟ್ಗಳದ್ದು ನಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಂಡು ನಿಮಗೆ ಬೋರ್ಡಿಗೆ ಕಳಿಸೋದು. ಇದು ಬೋರ್ಡ್ ತುಂಬಿದ್ರೆ ಬೋರ್ಡ್ ಮಾಡಿ ಆಗಲೇ ಕೆಲವು ಹೇಳಿದ್ರೆ 2 ವರ್ಷದಲ್ಲಿ ಮುಗಿಸ್ಬಿಡ್ತೀವಿ, 3 ವರ್ಷದಲ್ಲಿ ಮುಗಿಸ್ಬಿಡ್ತೀವಿ ಅಂತ. ಏನಿದಿಲ್ಲ, ಏನಿದೆ ಬೊಂಬೈ ನಾಟಕ ಆಡ್ತಾರೆ, ದೇವ್ ತೋರಿಸ್ತಾರೆ, ಬೊಂಬೈ ಆಡ್ತಾರೆ. ನವಲಿದ್ರು ಜನರಿಗೆ ಆ ಆಟ ಆಡಿದಂಗೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಜನರು ರೈತರು ಮೂರ್ಖ ಅಂತ ತಿಳ್ಕೊಂಡಾರೆ. ಇವತ್ತು ಆಗ್ತದೆ ಅದು ನವಲಿದ್ರು. 12,000 ಕೋಟಿ ಬೇಕು, 3 ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಬೇಕು, ತಗೋಬಂದ್ರೆ ತೀರ್ಮಾನ ಆಗಬೇಕು, ಲ್ಯಾಂಡ್ ಎಕ್ವಿಷನ್ ಹಾಕ್ಬೇಕು. 15-16 ಸಾವಿರ ಎಕರೆ ಪ್ರತಿ ವರ್ಷ 2,000 ಕೋಟಿ ಅದಕ್ಕೆ ದುಡ್ಡು ಕೊಡಬೇಕು. ಅಲ್ಲಿವರೆಗೆ ಇದು ಉಳಿತದೆ, ಇದೆಲ್ಲ ಡಿಸೈಟ್ ಆಗಿಬಿಡ್ತದೆ. ಈಗ ಲೆಫ್ಟ್ ಬ್ಯಾಂಕ್ ಎಲ್ಲ ಲೆಫ್ಟ್ ಸೈಡ್ ಕೆನಾಲ್ಗೆ ಅತಿಕ್ರಮಣ ಮಾಡ್ತಾ ಇದ್ದಾರೆ. 1.5 ಲಕ್ಷ ಎಕರೆ ಮಾಡಬಾರ್ದಂದ್ರೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಎಲ್ಲ MLAಗಳು ಹೋದಾಗ, ರೈತರು ಕೊಟ್ಟು ಹೋದಾಗ ಆರ್ಡರ್ ಮಾಡಿದ್ರು. ತಕ್ಷಣ ಇದನ್ನ ಪೊಲೀಸ್ ತಗೊಂಡು ನೀವು ಮಾಡಿ ಅಂತೇಳಿ 2 ಡಿಪ್ಯೂಟಿ ಕಮಿಷನರ್ಸ್ ಆರ್ಡರ್ ಮಾಡಿದ್ರು. ಕೊಪ್ಪಳ ರಾಯಚೂರು DC ನಾವೆಲ್ಲ 1,500 ಜನ ರೈತರೆಲ್ಲ ಕಾಟಿಗೆ ಹೋಗಿ ಕೂತ್ ಹೇಳಿದ್ವಿ. ಮಂತ್ರಿಗಳು ಕರೆಸಿದ್ರು, ಬೆಂಗಳೂರಿಗೆ ಹೋಗಿದ್ವಿ, ನೇರ ಬಂದಿದ್ರು. ಆದಷ್ಟು ಜಲ್ದಿ ನಾನು ಇಮಿಡಿಯೇಟ್ಲಿ ಮಾಡ್ತೀನಿ, ಅದು ಸ್ವಲ್ಪ ಟೈಮ್ ಕೊಟ್ಟು ನಾನು ಆಹ್ವಾನ ಬರಬೇಕು ಅಂತದ್ದು. ಇವತ್ತು ನನಗೆಲ್ಲ ಪರ್ಮನೆಂಟ್ ಆಗಿ ಈಗಾಗಲೇ ಇವಾಗ 1,25,000 ಎಕರೆದಲ್ಲಿ ನೀರು ಬೆಳೆ ಹಾಕ್ಯಾರ. ಆ 1,25,000 700 ಕ್ಯೂಸೆಕ್ಸ್ ಹೋಗ್ತಾ ಇದೆ. ಅದೇ ನೀರು ಇವತ್ತು ಕೆಳಭಾಗಕ್ಕೆ ಚಂದನೂರು, ಮಸ್ಕಿ, ಮಾನವಿ, ರಾಯಚೂರಿಗೆ ಕೊಡ್ತಾ ಇರ್ತಾರೆ. ಆ 1,00,000 1.5 ಲಕ್ಷ ಎಕರೆ ಬಂದ್ ಮಾಡ್ಲಿಕ್ಕೆ ಆಗಲಿಲ್ಲ. ಸರ್ಕಾರ ಮುಖ್ಯಮಂತ್ರಿಗಳು ಆರ್ಡರ್ ಆಯಿತು, ಜಿಲ್ಲಾಧಿಕಾರಿಗಳು ಆರ್ಡರ್ ಆಯಿತು, ಪುರಿ ಜಿಲ್ಲಾಧಿಕಾರಿಗಳು ಯಾರು ಮಾಡ್ಲಿಕ್ಕೆ ಯಾರು ಅಡ್ಡು ಬರ್ತಾ ಇದ್ದಾರೆ. ನ್ಯಾಯವಾಗಿ ಕೊಡ್ಬೇಕಾಗಿದ್ದರೆ ಯಾಕೆ ನೀರು ಕೊಡ್ತಾ ಇಲ್ಲ ನೀವು? ಈಗ ಸರ್ಕಾರ ಜವಾಬ್ದಾರಿ ತಗೊಂಡು ಬೇಡ. ಇವತ್ತು ಹಿಂದಿನ ಸರ್ಕಾರದಾಗ ನಾವೆಲ್ಲ ಮಾತಾಡಿದ್ವಿ, ನಮ್ಮ ಲೋಕಲ್ ಶಾಸಕರು ನಾವೆಲ್ಲ ಕಾರ್ಪೊರೇಷನ್ ಮಾಡ್ಲಿಕ್ಕೆ ಆಗ್ತದ, ಕುಮಾರಸ್ವಾಮಿ ಅವರು ಬಂದ್ರೆ ಒತ್ತಾಯ ಮಾಡಿದ್ವಿ, ಸಿದ್ದರಾಮಯ್ಯ ಇದ್ದಾಗ ಒತ್ತಾಯ ಮಾಡಿದ್ವಿ, ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು ನಮ್ಮವರು. ಬಟ್ ಇವಾಗ ಬಜೆಟ್ ಅಲ್ಲಿ ಕಾರ್ಪೊರೇಷನ್ ಮಾಡಬಹುದಾಗಿತ್ತು ನನಗೆ ಸ್ವಲ್ಪ, ಅದು ಮಾಡಲಿಲ್ಲ. ಕಾರ್ಪೊರೇಷನ್ ಇಲ್ಲ, ರಿಂಗ್ ರೋಡ್ ಇಲ್ಲ, ಏರ್ಪೋರ್ಟ್ ಇಲ್ಲ, ಯೂನಿವರ್ಸಿಟಿ ಇಲ್ಲ, ಯಾವುದೂ ಗೊತ್ತಿಲ್ಲ. ಈ ಸರ್ಕಾರ ನಾವು ಇಂಥದ್ದು ಮಾಡಿರೋದು ಏನೋ ತೋರಿಸಲಿ. ನಾನು 1991 ಸುಮ್ಮನೆ ಹೇಳ್ತೀನಿ, ಎಲ್ಲ ಬರೆಯಬೇಕಾಗಿಲ್ಲ, ಸುಮ್ಮನೆ ಅವಾಗ ನಿಮ್ಗೆ ಐತೀನಿ. 1991 ಫಸ್ಟ್ ಒಪೆಕ್ ಹಾಸ್ಪಿಟಲ್ ತಂದ್ವಿ, ಬಂಗಾರಪ್ಪನಗರದೇ ಫೌಂಡೇಶನ್ ಹಾಕ್ತೀವಿ. ಆವತ್ತೇ ಪ್ಯಾಲೇಸ್ ಗಿಡದ ಎಲ್ಲಿ ರಾಜ್ಯದಲ್ಲಿ ಇಲ್ಲ, ಪ್ಯಾಲೇಸ್ ಗಿಡದಾಗ ಅಪ್ರೂವ್ ತಗೊಂಡು 6 ತಿಂಗಳಲ್ಲಿ ಫೌಂಡೇಶನ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸಿದ್ವಿ. ಅವರಿದ್ದಾಗಲೇ ನಾವು PG ಸೆಂಟರ್ ಮಾಡಿಸಿದ್ವಿ ಮಂತ್ರಾಲಯ ರೋಡ್ಗೆ, ಬಂಗಾರಪ್ಪನಗರ ಗೌರ್ಮೆಂಟಲ್ಲೇ. ಅದರಲ್ಲಿ SM ಕೃಷ್ಣಪ್ಪ ಬಂದಾಗ ನಂಜುಂಡಪ್ಪ ಓದಿದ್ರು, ಅದು ಬಹಳ ಅತಿ ಮುಖ್ಯವಾಗಿ. ಈ ಸಂದರ್ಭದಲ್ಲಿ BV ನಾಯಕ್, ಎ ವಸಂತಕುಮಾರ್, G ಬಸವರಾಜ ರೆಡ್ಡಿ, G ಶಿವಮೂರ್ತಿ, ತಾಯಣ್ಣ ನಾಯಕ್, ರುದ್ರಪ್ಪ ಅಂಗಡಿ, ಅಮರೇಶ್ ಹಂಚಿನಾಳ್, ಆಂಜನೇಯ, ಮಂಜುಳಾ, ಅಮರೇಶ್, ಭೀಮನಗೌಡ ಇಟಗಿ, G ಸುರೇಶ್ ಉಪಸ್ಥಿತರಿದ್ದರು.
ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಹೆಸರನ್ನು ರಾಜ್ಯ ಸರ್ಕಾರ ಬದಲಾವಣೆಗೆ ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ಹೆಸರನ್ನು ಬದಲಾವಣೆ ಮಾಡಬಾರದು ಎಂದು ಲೋಕಸಭೆ ಸದಸ್ಯ ರಾಜಾ ಅಮರೇಶ್ವರ್ ನಾಯಕ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿದ್ದಾರೆ. ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಹೆಸರನ್ನು ರಾಜ್ಯ ಸರ್ಕಾರ ಬದಲಾವಣೆಗೆ ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ಹೆಸರನ್ನು ಬದಲಾವಣೆ ಮಾಡಬಾರದು ಎಂದು ಲೋಕಸಭೆ ಸದಸ್ಯ ರಾಜಾ ಅಮರೇಶ್ವರ್ ನಾಯಕ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿದ್ದಾರೆ. ಹಟ್ಟಿ ಚಿನ್ನದ ಗಣಿಯು ಭಾರತದ ದೇಶದಲ್ಲಿರುವ ಏಕೈಕ ಚಿನ್ನದ ಗಣಿಯಾಗಿದೆ. ಇದು ಐತಿಹಾಸಿಕ ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದಿನ ಗುಂತಗೋಳ ರಾಜ್ಯದ ಸಂಸ್ಥಾನದ ನಿಜಾಮರ ಕಾಲದಿಂದಲೂ ಇರುವ ಹಟ್ಟಿ ಚಿನ್ನದ ಗಣಿಯಾಗಿದ್ದು ಪ್ರಸ್ತುತ ಕರ್ನಾಟಕ ಸರ್ಕಾರದಿಂದ ಅದರ ಹೆಸರನ್ನು ಮಾರ್ಪಾಡು ಮಾಡುವ ಬಗ್ಗೆ ಸಿದ್ಧತೆಗಳು ನಡೆಸಿದೆ. ಹಟ್ಟಿ ಚಿನ್ನದ ಗಣಿಯು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಏಕೈಕ ಚಿನ್ನದ ಗಣಿಯಾಗಿದ್ದು ಸದರಿ ಚಿನ್ನದ ಗಣಿಯ ಸುತ್ತಮುತ್ತಲೂ ಇರುವ ಎಷ್ಟೋ ಹಳ್ಳಿಗಳ ಜನರು ತಮ್ಮ ಜಮೀನು ಮನೆಗಳನ್ನು ಕಳೆದುಕೊಂಡು ಸದರಿ ಗಣಿಯಿಂದ ಮುಂದೆ ತಮಗೆ ತಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ದೊರೆತು ಈ ಭಾಗದ ಜನರ ಕಲ್ಯಾಣವಾಗುವುದು ಎಂದು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಸರ್ಕಾರದಿಂದ ಸದರಿ ಚಿನ್ನದ ಗಣಿಯ ಸುತ್ತಮುತ್ತಲೂ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡು ವಿಶ್ವದಲ್ಲಿಯ ಮಾದರಿ ಎನ್ನುವಂತೆ ಜನರಿಗೆ ವಸತಿ, ರಸ್ತೆ, ಕುಡಿಯುವ ನೀರು, ರೈಲ್ವೆ, ವಿಮಾನ ನಿಲ್ದಾಣ, ಅನೇಕ ಜನಪರ ಕಾಮಗಾರಿಗಳನ್ನು ತೆಗೆದುಕೊಳ್ಳುವುದರಿಂದ ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲವಾಗುವುದು ಇದೇ ಮೊದಲ ಬಾರಿಗೆ ಮಾಡುತ್ತದೆ. ಪ್ರಥಮವಾಗಿ ಸರ್ಕಾರಿ ಆಭರಣಗಳ ಮಳಿಗೆ ತೆರೆದು ಸರ್ಕಾರವೇ ನಿರ್ವಹಣೆ ಮಾಡುವುದಕ್ಕೆ ನಮ್ಮ ಸ್ವಾಗತವಿದೆ. ಮೈಸೂರು ಸಿಲ್ಕ್ಸ್, ಮೈಸೂರು ಸ್ಯಾಂಡಲ್ ಸೋಪ್ ಸೇರಿದಂತೆ ನಮ್ಮ ಹಟ್ಟಿ ಚಿನ್ನದ ಗಣಿಯ ಹೆಸರನ್ನು ಮರೆಮಾಚದೆ ಅದೇ ಹೆಸರನ್ನು ಮುಂದುವರಿಸಲು ಅಥವಾ ಅದಕ್ಕೆ ಕರ್ನಾಟಕ ರಾಜ್ಯ ಹಟ್ಟಿ ಚಿನ್ನದ ಗಣಿಯೇ ಹೆಸರೆಂದು ಸೇರಿಸುವುದರಿಂದ ಈ ಭಾಗದ ಸಾರ್ವಜನಿಕರಿಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಮೂಲ ಹೆಸರನ್ನೇ ಮರೆಮಾಚುವುದರಿಂದ ಈ ಭಾಗದ ಜನರ ಕಡೆಗಣಿಸಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಟ್ಟಿ ಚಿನ್ನದ ಗಣಿಯ ಮೂಲ ಹೆಸರನ್ನು ತೆಗೆಯದೆ ಯಥಾವತ್ತಾಗಿ ಮುಂದುವರೆಸಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಈ ಕ್ಷೇತ್ರವನ್ನು ಎಲ್ಲಾ ನಿಟ್ಟಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ಸಹಕರಿಸಬೇಕೆಂದು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರಕ್ಕೆ ಏಪ್ರಿಲ್ 17ರಂದು ನಡೆಯಲಿರುವ ಉಪಚುನಾವಣೆಯಲ್ಲಿ ಯಾವುದೇ ಲೋಪದೋಷಗಳಿಗೆ ಆಸ್ಪದ ನೀಡದಂತೆ ಯಶಸ್ವಿಯಾಗಿ ನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಸೂಚಿಸಿದರು. ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರಕ್ಕೆ ಏಪ್ರಿಲ್ 17ರಂದು ನಡೆಯಲಿರುವ ಉಪಚುನಾವಣೆಯಲ್ಲಿ ಯಾವುದೇ ಲೋಪದೋಷಗಳಿಗೆ ಆಸ್ಪದ ನೀಡದಂತೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಪ್ರಕಟಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ 59 ಮಸ್ಕಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ನಿಮಿತ್ತ ಅಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಇದೇ ಮಾರ್ಚ್ 23ರಂದು ಉಪಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗುತ್ತದೆ. ಮಾರ್ಚ್ 30ರಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಏಪ್ರಿಲ್ 17ರಂದು ಮತದಾನ ನಡೆಯಲಿದ್ದು ಮೇ 2ರಂದು ಮತ ಎಣಿಕೆ ಜರುಗಲಿರುವುದರಿಂದ ಉಪಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಈಗಾಗಲೇ ಮಾರ್ಚ್ 16ರಿಂದಲೇ ಜಿಲ್ಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ವಿವಿಧ ರಾಜಕೀಯ ಪಕ್ಷಗಳು ನೀತಿ ಸಂಹಿತೆ ಉಲ್ಲಂಘಿಸಿದ್ದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದರು. ಈಗಾಗಲೇ ಚುನಾವಣೆಯಲ್ಲಿ ನಡೆದ ಎಲ್ಲ ಚುನಾವಣೆಗಳಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿರುವ ಅನುಭವವಿದೆ. ಆದರೆ ಸಾರ್ವತ್ರಿಕ ಮತ್ತು ಉಪಚುನಾವಣೆ ಬೇರೆ ಇರುತ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ರಾಜ್ಯದಲ್ಲಿ ಮಸ್ಕಿ, ಬಸವಕಲ್ಯಾಣ ಮತ್ತು ಬೆಳಗಾವಿ ಜಿಲ್ಲೆಗೆ ಮಾತ್ರ ಉಪಚುನಾವಣೆ ಘೋಷಣೆಯಾಗಿರುವುದರಿಂದ ಇಡೀ ಚುನಾವಣೆ ಆಯೋಗ, ಸರ್ಕಾರ ಮತ್ತು ಅಧಿಕಾರಿಗಳು ಚುನಾವಣೆಯ ಮೇಲೆ ಹದ್ದಿನ ಕಣ್ಣು ಇಟ್ಟಿರುತ್ತಾರೆ ಎಂದರು. ರಾಜಕೀಯ ಪಕ್ಷಗಳು ನೀತಿ ಸಂಹಿತೆ ಉಲ್ಲಂಘಿಸಿ ಯಾವುದೇ ತರಹದ ಮತದಾರರ ಸೆಳೆಯುವ ಪ್ರಯತ್ನ ನಡೆಸುತ್ತಿರುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಮತದಾರರಿಗೆ ಹಣದ ಆಮಿಷ, ಮದ್ಯ ಸೇರಿದಂತೆ ಇನ್ನಿತರ ಯಾವುದೇ ತರಹದ ಆಸೆ ತೋರಿಸುವಂತಿಲ್ಲ. ಬಹಿರಂಗ ಸಭೆ, ರ್ಯಾಲಿ, ರೋಡ್ ಶೋಗಳಿಗೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕೆಂದರು. ಚೆಕ್ಪೋಸ್ಟ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು. ವಾಹನಗಳಲ್ಲಿ ಅಕ್ರಮ ಹಣ, ಮದ್ಯ ಸಾಗಾಣಿಕೆ ಕಂಡುಬಂದಲ್ಲಿ ಪರಿಶೀಲಿಸಿ ಕ್ರಮ ಜರುಗಿಸಬೇಕು ಮತ್ತು ಎಲ್ಲ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದರು. ದೇಶದಲ್ಲಿ ಕೋವಿಡ್ 2ನೇ ಅಲೆ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಪ್ರಕಾರ ಚುನಾವಣೆ ನಿರ್ವಹಿಸುವುದು ಸವಾಲಿನ ಕೆಲಸವಾಗಿದೆ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಸ್ಯಾನಿಟೈಸೇಷನ್ ಬಳಕೆ ಮಾಡಬೇಕೆಂದರು. ಈಗಾಗಲೇ ದೇಶದಲ್ಲಿ ಪ್ರತಿನಿತ್ಯ 35,000ಕ್ಕೂ ಅಧಿಕ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗುತ್ತಿರುವುದರಿಂದ ಎಚ್ಚರಿಕೆಯಿಂದ ಚುನಾವಣೆ ನಡೆಸಬೇಕು. ಮತದಾನದಿಂದ ಕಡ್ಡಾಯವಾಗಿ ಥರ್ಮಲ್ ಸ್ಕ್ಯಾನಿಂಗ್, ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸೇಷನ್ ವ್ಯವಸ್ಥೆ ಮಾಡಬೇಕೆಂದರು. ಕೋವಿಡ್ ಲಸಿಕೆ ವಿತರಿಸಲಾಗುತ್ತಿದೆ. ನಾಮಿನೇಷನ್ಸ್ 23ನೇ ತಾರೀಕು ಶುರುವಾಗ್ತದೆ. ನೋಟಿಫಿಕೇಶನ್ ಈಗಾಗಲೇ ನೋಟಿಫಿಕೇಶನ್ ಇಶ್ಯೂ ಮಾಡೋದು ಮತ್ತು ನಾಮಿನೇಷನ್ ಶುರುವಾಗೋದು 30ನೇ ತಾರೀಕು ಲಾಸ್ಟ್ ಡೇಟ್. ಆಮೇಲೆ ಡೇಟ್ ಆಫ್ ಪೋಲಿಂಗ್ 17th ಏಪ್ರಿಲ್ ಡೇಟ್ ಆಫ್ ಪೋಲಿಂಗ್ ಆ್ಯಂಡ್ ದೆನ್ May 2 ಡೇಟ್ ಆಫ್ ಕೌಂಟಿಂಗ್ May 2 ಇದೆ. ಸೊ ಈಗ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಈಗಾಗಲೇ ಜಾರಿನಲ್ಲಿದೆ. 16ನೇ ತಾರೀಕು ಮಾರ್ಚ್ ಯಾವ ಡೇಟಿಗೆ ಎಲ್ಲ
ಅನೌನ್ಸ್ಮೆಂಟ್ ಆಗಿದೆ, ಎಲೆಕ್ಷನ್ ಕಮಿಷನಿಂದ ಅನೌನ್ಸ್ ಆಗಿದೆ ಎಲೆಕ್ಷನ್, ಆ ಡೇಟಿಂದ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಾಗಿದೆ. ಈಗಾಗಲೇ ಎಲ್ಲ ಇಲಾಖೆಗಳು ಸಂಬಂಧಪಟ್ಟಂತೆ ತಂಡಗಳನ್ನು ನಾವು ರಚನೆ ಮಾಡಿದ್ವಿ. MCC ಮೇಯ್ನಾಗಿ MCC ಇಂಪ್ಲಿಮೆಂಟೇಷನ್, ಅದರಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಸ್, SST ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್, BST ವಿಡಿಯೋ ಸರ್ವೆಲೆನ್ಸ್ ಟೀಮ್ ಆ್ಯಂಡ್ VVT ವಿಡಿಯೋ ವಿವಿಂಗ್ ಟೀಮ್, ಈ ಥರ ವಿವಿಧ ತಂಡಗಳನ್ನು ಮಾಡಿದ್ವಿ. ಇದಲ್ಲದೆ ಬೇರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂದರೆ IT ಡಿಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಟ್ಯಾಕ್ಸಸ್, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದೆಲ್ಲ ಕೂಡ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಗ್ತದೆ. ಸೊ ಇವರಿಗೆ ಸಂಬಂಧಪಟ್ಟ ವಿಶೇಷವಾದ ತರಬೇತಿಯನ್ನು ನಾಳೆ ಅವರದ್ದು ತಂಡಗಳನ್ನು ರಚನೆ ಆಗಿದೆ. ಈಗಾಗಲೇ ಅವ್ರಿಗೊಂದು ಸಪರೇಟಾಗಿ ತರಬೇತಿ ಕೊಡ್ತಿದ್ದಾರೆ. ಯಾಕಂದರೆ ಅವ್ರದ್ದು ಸ್ಪೆಸಿಫಿಕ್ ವರ್ಕ್ ಇರ್ತದೆ. ಅನ್ಲೈಕ್ ಅದರ್ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಇವರು ಅವ್ರಿಗೆ ಸ್ಪೆಸಿಫಿಕ್ ಆಗಿರ್ತಾರೆ, ಅವ್ರ ಇಲಾಖೆಗೆ ಸಂಬಂಧಪಟ್ಟರೆ. ಬಟ್ ಚುನಾವಣಾ ಟೈಮ್ನಲ್ಲಿ ಮಾದರಿ ನೀತಿ ಸಂಹಿತೆ ಇರುವಾಗ ಯಾವ ರೀತಿಯಲ್ಲಿ ಅವರು ಇಲಾಖೆಗೆ ಸಂಬಂಧಪಟ್ಟ ವರ್ಕನ್ನು ಕೆಲಸ ಮಾಡಬೇಕು ಅಂತ ಅವ್ರಿಗೆ ವಿಶೇಷ ತರಬೇತಿಯನ್ನು ನಾಳೆ ಇದ್ರ ಬಗ್ಗೆ ಒಂದು ತರಬೇತಿ ಮಾಡ್ತೀವಿ. ಸೊ ಇವತ್ತು ಈ FST, SST, BST, BVT ಸಂಬಂಧಪಟ್ಟಂತೆ ಒಂದು ತರಬೇತಿ ಕಾರ್ಯಕ್ರಮ. ಮೊದಲು ಮಾದರಿ ನೀತಿ ಸಂಹಿತೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬಿಕಾಸ್ ಮೋಸ್ಟ್ ಆಫ್ ಯು ಹ್ಯಾವ್ ವರ್ಕ್ಡ್ ಇನ್ ಡಿಫರೆಂಟ್ ಎಲೆಕ್ಷನ್ಸ್. ಈವನ್ ಲೇಟೆಸ್ಟ್ ಆಗಿ ನೋಡೋದು 2019ನಲ್ಲಿ MP ಎಲೆಕ್ಷನ್ ಬಂತು, ಲೋಕಸಭಾ ಎಲೆಕ್ಷನ್. 2018 ಮೇ ವಿಧಾನಸಭಾ ಎಲೆಕ್ಷನ್ ಚುನಾವಣೆ ಇತ್ತು. ಮತ್ತು ಹಿಂದಿನ ವರ್ಷಗಳಲ್ಲಿ ನೀವು ಸುಮಾರು ಜನ ಮಾಡಿರ್ತೀರ. ಬಟ್ ಇದ್ರೂ ಕೂಡ ಎಲೆಕ್ಷನ್ ಅಂದರೆ ಇದು SOP ಪ್ರಕಾರ ಆಗುತ್ತೆ. ಎಲೆಕ್ಷನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ವಿಷಯ ಏನಂದರೆ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ದರ್ ಇಸ್ ನೋ ಡಿಸ್ಕ್ರಿಷನ್. ಎಲೆಕ್ಷನ್ ಅಂದರೆ ಡಿಸ್ಕ್ರಿಷನ್, ವಿವೇಚನೆ ಎಂಬ ಶಬ್ದನೇ ಬರೋದಿಲ್ಲ ಎಲೆಕ್ಷನಲ್ಲಿ. ಯಾಕಂದರೆ ಎಲ್ಲ ವಿಷಯಗಳನ್ನು ಕೂಡ ಕ್ಲಿಯರ್ ಕಟ್ ಆಗಿ ಲಿಖಿತವಾಗಿ ಇಟ್ಸ್ ಆಲ್ ಕೋಡಿಫೈಡ್. ಎಲೆಕ್ಷನ್ ಮ್ಯಾನುವಲ್ಸ್, ಕಾಂಪೆಂಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ, ಎಲೆಕ್ಷನ್ ಕಮಿಷನ್, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, RP ಆ್ಯಕ್ಟ್, ಇಂಡಿಯನ್ ಪಿನಲ್ ಕೋಡ್, IPC, ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಲಾಸ್, ಕಮರ್ಷಿಯಲ್ ಟ್ಯಾಕ್ಸ್ ಲಾಸ್, ಎಕ್ಸೈಸ್ ಲಾಸ್, ಇದರಲ್ಲಿ ಇರುವ ಪ್ರೊವಿಷನ್ಸ್ ಈಗಾಗಲೇ ಎಲ್ಲ ಕೂಡ ಲಿಖಿತವಾಗಿ ರೈಟಿಂಗ್ನಲ್ಲಿದೆ, ಕೋಡಿಫೈಡ್. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇದರಲ್ಲಿ ಯಾವ ಥರ ನಾವು ಮಾಡಬೇಕು, ಈ ಥರ ಒಂದು ಪ್ರಶ್ನೆಯೇ ಉದ್ಭವಿಸೋದಲ್ಲ. ಯಾಕಂದರೆ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ಇರ್ತದೆ, ಕಾಂಪೆಂಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಸೊ ಇವತ್ತು ಆ ತರಬೇತಿನಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಇದೇ ವಿಷಯ. ಹಿಂದೆ ನಾವು ಮಾಡಿದ್ದೀವಿ ಅಂದರೆ ಅಫ್ಕೋರ್ಸ್ 1 year 2 years ಬ್ಯಾಕ್ ನೀವು ಮಾಡಿರ್ತಾರೆ, ಹಿಂದಿನ ಎಲೆಕ್ಷನ್ಸ್ಗಳಲ್ಲಿ ಮಾಡಿರ್ತಾರೆ. 2013ನಲ್ಲಿ ವಿಧಾನಸಭಾ ಎಲೆಕ್ಷನ್ ಇತ್ತು, 2014ನಲ್ಲಿ MP ಎಲೆಕ್ಷನ್ ಇತ್ತು. ಆ ಎಲೆಕ್ಷನಲ್ಲೆಲ್ಲ ಕೂಡ ನಾವೆಲ್ಲ ಕೆಲಸ ಮಾಡೋದು ಆ ಎಲೆಕ್ಷನಿಂದ. ಮತ್ತು 2018-19 ಬೈ ಎಲೆಕ್ಷನ್ಸ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್, ನಗರ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಸ್, ULB ಎಲೆಕ್ಷನ್ಸ್, ಈ ಥರ MLC ಎಲೆಕ್ಷನ್, ಈ ಥರ ವಿವಿಧ ಎಲೆಕ್ಷನ್ಗಳಲ್ಲಿ ಕೆಲಸ ಮಾಡಿದ್ರೂ ಕೂಡ ಎಲೆಕ್ಷನ್ ಎಂದು ಬಂದ ತಕ್ಷಣ ನಿಮ್ಮ ಮೈಂಡ್ನಲ್ಲಿ ಬರಬೇಕಾದ ಫಸ್ಟ್ ವಿಷಯ SOP, ಮತ್ತೆ ಎಲ್ಲ ಒಂದು ಸರ್ತಿ ಓದಬೇಕು, ತಿಳ್ಕೊಳ್ಬೇಕು. ನಾವು ಹಿಂದೆ ಮಾಡಿದ್ದೀವಿ ಅಂದರೆ ನಮಗೆ ನೆನಪಿರ್ತದೆ ಕೆಲವು ವಿಚಾರಗಳು, ಬಟ್ ಕೆಲವು ವಿಷಯಗಳು ಅಪ್ಡೇಟ್ ಆಗಿರ್ತವೆ. ಎಕ್ಸಾಂಪಲ್, ಈಗ ಎಷ್ಟು ಹಣ ಕ್ಯಾರಿ ಮಾಡ್ಬೋದು, ಕ್ಯಾಶ್, ಮತ್ತು ಈಗ ಹೊಸದಾಗಿ ಏನು ಅಡಿಷನ್ಸ್, ಕೆಲವು ವಿಷಯಗಳು ಚೇಂಜ್ ಆಗಿರ್ತದೆ. ಸೊ ಅದು ಅಪ್ಡೇಟ್ ಆಗಬೇಕು, ಅಪ್ಡೇಟ್ ಮಾಡ್ಕೊಳ್ಬೇಕು. ಪ್ಲಸ್ ಏನೇನು ನಾವು ಹಿಂದೆ ಮಾಡಿದ್ರು ಅದು 1.5 ತಿಂಗಳು ಮಾಡ್ತೀವಿ ಎಲೆಕ್ಷನ್. ನಾರ್ಮಲಿ 1.5 ತಿಂಗಳ ನಂತರ ನಾವು ರೆಗ್ಯುಲರ್ ವರ್ಕಿಗೆ ಹೋಗ್ತೀವಿ. ಬಿಕಾಸ್ ಎಲೆಕ್ಷನ್ ಮಾಡೋದು ಒಂದೇ ನಮ್ಮ ಕೆಲಸ ಅಲ್ಲ, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ವರ್ಕ್ ಅಷ್ಟೇ. ಸೊ ಈ ರೆಫ್ರೆಶ್ ಮಾಡ್ಕೊಳ್ಬೇಕು. ಸೊ ಕೇರ್ಲೆಸ್ ಆಗಿ ಇರೋದು ಬೇಡ. ನಾನು ನಿಮಗೆ ಇವತ್ತು ಹೇಳ್ತಾ ಇರೋದು ಹಿಂದೆ ಮಾಡಿದ್ದೀವಿ, ಅದರಿಂದ ನಮ್ಗೆ ಗೊತ್ತಿದೆ ಏನು ಮಾಡಬೇಕು. ಕೇರ್ಲೆಸ್ ಆಗಿ ಇರೋದು ಬೇಡ. ಬಿಕಾಸ್ ಬೈ ಎಲೆಕ್ಷನ್ಗೂ ರೆಗ್ಯುಲರ್ ಎಲೆಕ್ಷನ್ಗೂ ಒಂದು ವ್ಯತ್ಯಾಸ ಇರ್ತದೆ. ಬೈ ಎಲೆಕ್ಷನಲ್ಲಿ ಫೋಕಸ್, ಅಟೆನ್ಷನ್ ಜಾಸ್ತಿ ಆಗ್ತದೆ. ಯಾಕಂದರೆ ಇಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್ ಆರ್ ವೆರಿ ಲೆಸ್. ಅದು ಈಗ ನೋಡಿದರೆ ನಮ್ಮದು ಬಸವ ಕಲ್ಯಾಣ ಮತ್ತು ಮಸ್ಕಿ ಮತ್ತು ಬೆಳಗಾಂ ಲೋಕಸಭಾ 3 ಕಾನ್ಸ್ಟಿಟ್ಯೂನ್ಸಿಗಳಿಗೆ ಈಗ ಉಪಚುನಾವಣೆಯನ್ನು ಘೋಷಣೆಯಾಗಿದೆ. ಸೊ ಈಗ ಇಡೀ ಸ್ಟೇಟ್ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ಚುನಾವಣಾ ಆಯೋಗ ಮತ್ತು ರಾಜಕಾರಣಿಗಳ ಪಕ್ಷಗಳ ಅಟೆನ್ಷನ್ ಈ 3 ಚುನಾವಣಾ ಮೇಲೆ. ಜನರಲ್ ಎಲೆಕ್ಷನ್ಗೂ ಬೈ ಎಲೆಕ್ಷನ್ಗೆ ವ್ಯತ್ಯಾಸ ಇದೆ. ಸೊ ಜನರಲ್ ಎಲೆಕ್ಷನ್ಗಿಂತ ಬೈ ಎಲೆಕ್ಷನಲ್ಲಿ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಬಿಕಾಸ್
ಆವಾಗ ಏನಾಗ್ತದೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಎಲೆಕ್ಷನ್ ನಡೆಯುವಾಗ ಎಲ್ಲ ಕಡೆಯೂ ಫೋಕಸ್ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೊ ಈವನ್ ಸ್ಮಾಲ್ ಮಿಸ್ಟೇಕ್ಸ್ ಕ್ಯಾನ್ ಬಿ ಹೈಲೈಟೆಡ್ ಇನ್ ಮೀಡಿಯಾ ಆ್ಯಂಡ್ ಅದರ್. ಸೊ ಅದರಿಂದ ಇದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ಆರಂಭವಾಗಿರೋದ್ರಿಂದ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ನ ಬಳಕೆ ಮಾಡ್ಕೋಬೇಕು. ಇನ್ನು ಉಳಿದ ವಿಷಯ ಏನಂದ್ರಪ್ಪ ಅಂದರೆ ಎಲೆಕ್ಷನ್ಗಳಂತೂ ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದಿದ್ದು ಅಪ್ ಟು ರಿಟೈರ್ಡ್ ಆಗುವವರೆಗೂ ನಮ್ಗೆ ಎಲೆಕ್ಷನ್ ತಪ್ಪಿಲ್ಲ. ಅದಕ್ಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಅಂದರೆ ಯಾವುದೇ ಎಲೆಕ್ಷನ್ ಬರಲಿ ಅದಕ್ಕೆ ಗಟ್ಟಿಯಾಗಿರಬೇಕು ಪ್ರತಿಯೊಂದಕ್ಕೆ. ಅದಕ್ಕೋಸ್ಕರ ಮಾಡಬೇಕು, ಗಟ್ಟಿಯಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಆನಂತರ ಇದು ಎಲೆಕ್ಷನ್ ಮುಗಿದ ಕೂಡಲೇ ಅಥವಾ ಏಪ್ರಿಲ್ ಈ ಎಲೆಕ್ಷನ್ ಮುಗಿದಕ್ಕಿಂತ ಮುಂಚೆ ಮತ್ತೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಸಹ ಅದು ಪ್ರಾರಂಭ ಆಗ್ತವೆ. ಈಗಾಗಲೇ ಅದರದ್ದು ಅನುದಾನ ಸಮೇತ ಈಗಾಗಲೇ ಬಿಡುಗಡೆ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿ, ಎಲ್ಲ ಜಿಲ್ಲಾಧಿಕಾರಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬಹಳ ಅನುಭವ, ಎಲೆಕ್ಷನ್ನಲ್ಲಿ ಅನುಭವಂತ ಅಧಿಕಾರಿಗಳೆಲ್ಲ ಇದ್ದೀವಿ. ಅದಕ್ಕೋಸ್ಕರ ಎಲೆಕ್ಷನ್ ಅಂತೂ ನಮ್ಗೆ ನಾನು ತಿಳಿದ ಮಟ್ಟಿಗೆ ಬಹಳ ಸುಗಮವಾಗಿ ಆಗುತ್ತೆ ಅಂತ ನಾನು ಬಯಸಿದ್ವಿ. ಅದೇ ರೀತಿ ನಮ್ಮ ಆರ್ಒ ಈ ಮುಂಚೆ ಆರ್ಒವ್ರನ್ನ ಆ ಮಸ್ಕಿ ಕ್ಷೇತ್ರಕ್ಕೆ JD ಅಗ್ರಿಕಲ್ಚರ್ ಇದ್ದು ಅವರು ನಿಯರೆಸ್ಟ್ ನಿವೃತ್ತಿ ಇರೋದ್ರಿಂದ ಅವ್ರ ಬದಲು ನಮ್ಮ AC ಅವ್ರನ್ನ ಹಾಕೊಂಡಿದ್ದರಿಂದ ಅವ್ರಿಗೆ ಸರ್ಕಾರ ಎಲೆಕ್ಷನ್ ಕಮಿಷನ್ ಇಂದ ಆದೇಶ ಆಯಿತು. ಅವರು ಎಲೆಕ್ಷನ್ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ ಅನ್ನೋ ಭಾವನೆ ನಮಗಿದೆ. ಇನ್ನು ಮಸ್ಕಿ ಹೊಸ ತಾಲೂಕಾಗಿರೋದ್ರಿಂದ ಹೊಸ ತಾಲೂಕಾಗಿರೋದ್ರಿಂದ ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ. ಅದಕ್ಕಾಗಿ ಎಲೆಕ್ಷನ್ಗೆ ನಿಯೋಜಿಸಿದಂಥ ಅಧಿಕಾರಿಗಳು ಏನಿದ್ದಾರಲ್ಲ, ಕಡ್ಡಾಯವಾಗಿ ನೀವು ಹೊರಗಡೆ ಹೋಗ್ಬೇಕಂದ್ರೆ ಅಥವಾ ಎಲೆಕ್ಷನ್ ಡ್ಯೂಟಿಗೆ ಹೋಗ್ಬೇಕಂದ್ರೆ ಅವರ ಪರ್ಮಿಷನ್ ಇಲ್ಲದೆ ನೀವು ಎಲ್ಲಿಗೂ ಹೋಗ್ತಕ್ಕದ್ದಲ್ಲ, ಕೇಂದ್ರ ಸ್ಥಾನವನ್ನು ಸಹ ಬಿಡ್ತಕ್ಕದ್ದಲ್ಲ. ಅದಕ್ಕಾಗಿ ಎಲೆಕ್ಷನ್ ವಿಷಯ ಬಂದಾಗ ಅದೇ ಯಾವುದೇ ಸಮಸ್ಯೆಗಳಿದ್ರು ಅದನ್ನು ಬಿಟ್ಟು ಮೊದಲು ಎಲೆಕ್ಷನ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೇಳ್ತೀನಿ. ಇನ್ನು ಈ ಎಲೆಕ್ಷನ್ ವಿಷಯದಲ್ಲಿ ಹಲವಾರು ನಾವು ಟೀಮ್ಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ, ಗ್ರೂಪ್ಗಳನ್ನು ಸಹ ನಾವು ಈಗಾಗಲೇ ರಚನೆ ಮಾಡಿದ್ದೀವಿ. ಗ್ರೂಪ್ಗಳನ್ನು ರಚನೆ ಮಾಡಿರೋದ್ರಿಂದ ಏನಾದರೂ ಸಮಸ್ಯೆಗಳು ಏನಾಗುತ್ತಪ್ಪ ಅಂದರೆ ಪ್ರತ್ಯೇಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅಥವಾ ಅಪರ ಜಿಲ್ಲಾಧಿಕಾರಿಗಳು, 2 ಸಬ್ ಡಿವಿಷನ್ ACಗಳಿದ್ದಾರೆ, ಆಮೇಲೆ ಎಲೆಕ್ಷನ್ ನಿಯೋಜಿಸಿದಂಥ ಅಧಿಕಾರಿಗಳಿದ್ದೀರಿ. ಅದಕ್ಕೆ ಏನೇ ಇದ್ರೂ ಸಮಸ್ಯೆಗಳನ್ನು ಹಂಚ್ಕೊಳ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ಕೆಲವೊಬ್ಬರು ನಿನ್ನೆ ಒಂದು ಟೀಮ್ ರಚನೆ ಆದ ತಕ್ಷಣ ಕೆಲವರು ಮೆಸೇಜನ್ನು ಮಾಡಿದ್ರು, ನನಗೆ ಆರಾಮಿಲ್ಲ, ನಾನು ಇಂಜೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಮೆಸೇಜ್ ಮಾಡಿದ್ರು. ಅದು ಸಕಾರಣ ಅಲ್ಲ, ಅದು ಕಾರಣಕ್ಕೆ ಸಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಯಾವುದೇ ಪ್ರಸಂಗ ಬಂದ್ರೂ ಫೋಟೋಗಳನ್ನು ಶೇರ್ ಮಾಡೋದನ್ನು ಬಿಡ್ಬೇಕಂದ್ರೆ ನಿಮ್ದು ಏನಂದ್ರೆ ತೋರಿಸ್ತದೆ, ನಿಮ್ಮದು ಸೋಮಾರಿತನ ಅಥವಾ ಏನು ಎಲೆಕ್ಷನ್ ಮಾಡದಂತ ಪರಿಸ್ಥಿತಿ ತೋರಿಸ್ತದೆ. ಆ ರೀತಿ ಆಗಬಾರ್ದು. ಅದಕ್ಕೆ ಎಲೆಕ್ಷನ್ಗೆ ನಿಯೋಜಿಸಿದಂತ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ KR ದುರ್ಗೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು, ಲಿಂಗ್ಸ್ಗೂರು ಸಹಾಯಕ ಆಯುಕ್ತ ರಾಜಶೇಖರ್ ಡಂಬಾಳ್, NIC ಅಧಿಕಾರಿ ಇದ್ದರು. ಈಗ ಜಾಹೀರಾತು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले अब कुछ करिए. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು
पतंगों में ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. Chudidar, long frock, midi, choli, ghagra, crop top, sharara, jeans top, western items, kurti, leggings, jeans, cargo, jaguar shirt, t-shirt, jubba, pajama, patani suits, sherwani, baba suits, lungi, towels and girls and boys undergarments available. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें. ದ ಲಿವಿಂಗ್ ರೂಮ್, ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರತಿಪಕ್ಷದಲ್ಲಿದ್ದಾಗ 5A ಕಾಲುವೆ ಜಾರಿಗೆ ನೀಡಿದ್ದ ಭರವಸೆಯನ್ನು ಮುಖ್ಯಮಂತ್ರಿಗಳಾದ ನಂತರ ಮರೆತು ಬಿಟ್ಟಿದ್ದಾರೆ ಎಂದು 5A ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜಪ್ಪ ಹರ್ವಾಪುರ್ ಆರೋಪಿಸಿದರು. ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರತಿಪಕ್ಷದಲ್ಲಿದ್ದಾಗ 5A ಕಾಲುವೆ ಜಾರಿಗೆ ನೀಡಿದ ಭರವಸೆಯನ್ನು ಮುಖ್ಯಮಂತ್ರಿಗಳಾದ ನಂತರ ಮರೆತು ಬಿಟ್ಟಿದ್ದಾರೆ ಎಂದು 5A ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜಪ್ಪ ಹರ್ವಾಪುರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2016ರಲ್ಲಿ ಲಿಂಗ್ಸ್ಕೂರಿನಲ್ಲಿ ನಡೆದ ST ಸಮಾವೇಶದಲ್ಲಿ ಭಾಗವಹಿಸಲು ಹಟ್ಟಿಗೆ ಆಗಮಿಸಿದ್ದಾಗಲೂ ಮನವಿ ನೀಡಲಾಯಿತು. ಆಗಲೂ ಯಡಿಯೂರಪ್ಪನವರು ಭರವಸೆ ನೀಡಿದ್ದರು. 2011ರಲ್ಲಿ ಕರ್ನಾಟಕ ಪರಿವರ್ತನಾ ರ್ಯಾಲಿ ನಡೆಸಿದಾಗಲೂ ಮನವಿ ನೀಡಲಾಗಿತ್ತು. ಕನಕನಾಲ NRBC ಕಾಲುವೆ ಜಾರಿಗೆ ಬದ್ಧತೆ ಮಾತುಗಳನ್ನಾಡಿದರು. 2019ರಲ್ಲಿ ರೈತ ನಿಯೋಗ CM ಭೇಟಿ ಮಾಡಿದಾಗ ವಿಸ್ತರಣೆ ಯೋಜನೆ ಸಿದ್ಧಪಡಿಸಲು ಸೂಚಿಸಿದ್ದರು. ಆದರೆ ಬಜೆಟ್ನಲ್ಲಿ ಯಾವುದೇ ಅನುದಾನ ನೀಡದೆ ಮಾಜಿ ಶಾಸಕ ಹೇಳಿಕೆಯಿಂದ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ 120 ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೆಯುತ್ತಿದ್ದರೂ ಸಹ
ಹಸಿರು ಶಾಲು ಹಾಕಿಕೊಂಡು ರೈತರು ಹೆಸರಿನಲ್ಲಿ ಅಧಿಕಾರ ಸ್ವೀಕರಿಸಿದ ಯಡಿಯೂರಪ್ಪನವರು ರೈತರಿಗೆ ದ್ರೋಹ ಮಾಡಿದ್ದಾರೆ ಎಂದರು. ಮಸ್ಕಿ ವಿಧಾನಸಭಾ ಚುನಾವಣೆ ನಡೆಯುತ್ತಿರುವಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಿಸಲಾಗಿದೆ. 5A ಕಾಲುವೆ ಪರವಾಗಿ ಬೆಂಬಲಿಸುವವರಿಗೆ ಮಾತ್ರ ಮತ ನೀಡಲಾಗುತ್ತದೆ. ನದಿಗಳ ಜೋಡಣೆ ನಂತರ ಕಾಲುವೆ ಜಾರಿ ಮಾಡುವುದಾಗಿ ಹೇಳುವುದು ಸುಳ್ಳು ಹೇಳಿಕೆ. ವಡ್ಗಲ್ ಏತ ನೀರಾವರಿ, ನಂದವಾಡಗಿ ಏತ ನೀರಾವರಿ ಜಾರಿಗೆ ಇಲ್ಲದೆ ಇರುವ ನದಿ ಜೋಡಣೆ 5A ಜಾರಿಗೆ ಮಾತ್ರ ಸೀಮಿತವಾಗುತ್ತದೆಯೇ ಎಂದು ಪ್ರಶ್ನಿಸಿದರು. ಈ ಬಾರಿ ಚುನಾವಣೆಯನ್ನು ಬಹಿಷ್ಕರಿಸದೆ ಬಿಜೆಪಿ ವಿರುದ್ಧ ಮತಯಾಚಿಸಲು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅವರು ರೈತ ಪರವಾಗಿ ನಾನು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಹಿರಿಯ ಸಚಿವರಾದರು. ಅವರು ಮಾಡಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಕೊಡುಗೆ ಕೊಟ್ಟಾರ ಅಂತಕ್ಕಂಥದ್ದು ನಾನು ಬಸ್ಕಿ ಕ್ಷೇತ್ರಕ್ಕೆ ಬಂದಿದ್ದ ಬರೀ ಆಶ್ವಾಸನೆ ಕೊಡೋದ್ರೆ ಅರ್ಥ ಇದೆ. ಅದೇ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಮೂರ್ನಾಲ್ಕು ಭಾಗ ಮಾಡಿದ್ರು. ಏನಪ್ಪ ಅಂತಂದ್ರೆ ಇದೇ ತಾವು ಅಧಿಕಾರದಲ್ಲಿ ಎಲ್ಲಾದಂತ ಸಮಯದಲ್ಲಿ 24/10/2016 ಎಸ್ಟಿ ಸಮಾವೇಶಕ್ಕ ನಿಲ್ಸೋಡಿ ಬಂದಿದೆ. ನಾವು ಅತಿ ಗೆಷ್ಟದಲ್ಲಿ ಅವ್ರ ಭೇಟಿಯಾಗಿ ಸರ್ ನಮ್ದು ದಶಕದ ಹೋರಾಟ ನಮಗೆ NRPC 5 ಯಾರು ಅವಕಾಶ ಮಾಡಿಕೊಡ್ಬೋದು, ಇದಕ್ಕೆ ನೀವು ಒಂದು ಅವಕಾಶ ಮಾಡಲಿಕ್ಕ ಪ್ರಯತ್ನ ಮಾಡಿ ನೀವು ಪ್ರತಿಪಕ್ಷದಲ್ಲಿ ಹೇಳಿ ಅಂತಕ್ಕಂಥ ಮನವಿಯನ್ನು ಅವ್ರ ಪತ್ರಿಕೆಯಲ್ಲಿ ಸಹಿತ ಪ್ರಕಟ ಆಯಿತು. ಅದಕ್ಕೆ ಅವರೇ ಇಲ್ಲಪ್ಪ ನಮ್ಮ ಸರ್ಕಾರ ಅಧಿಕಾರ ಬಂದ ತಕ್ಷಣ ನೀವು ಮಾಡ್ಕೊಳ್ತೇವೆ. ಅದು ಆಮೇಲೆ 16/12/2017 ಮಸ್ಕಿಗೆ ಕರ್ನಾಟಕ ಪರಿವರ್ತನಾ ರ್ಯಾಲಿ ಅಂತ ಬೃಹತ್ ಸಮಾವೇಶ ಮಾಡಿದ್ರು. ಅಲ್ಲಿ ಪೇಪರ್ಸ್ ಕಟಿಂಗ್ ಅಲ್ಲಿ ಕನಕನಾಲ NRPC ಜಾರಿ ಮಾಡಿ ನಾನು ಕ್ಷೇತ್ರಕ್ಕೆ ಬರ್ತದೆ ಅಂತಕ್ಕಂಥ ವಾಗ್ವಾದ ಕೊಟ್ಟರು. ಅದಾದ ನಂತರ ತಾವು ಇದ್ರ ಪ್ರಕಾರ ಸರ್ಕಾರ ಬಂತು. ಸರ್ಕಾರ ಬಂದಾಗ 21/9/2019 ದಾವಸ್ ಕಾಲುವೆಯಲ್ಲಿ ನಮ್ಮ ರೈತ ನಿಯೋಗ ಬೇಕಾದಾಗ ಅದಕ್ಕೆ ಒಂದು ವಿಸ್ತೃತವಾಗಿ ತಯಾರು ಮಾಡಬೇಕ ಒಂದು ಇದು ಕೊಟ್ಟು. ಆದರೆ ಅದು ಇವತ್ತಿಗೂ ಆಗಿಲ್ಲ. ಸರ್ಕಾರದ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಈ ಭಾಗದ ರೈತರು ತಮಗೆ ಗೊತ್ತಿದ್ದಂತೆ ಸುಮಾರು ಸಲ ಈಗ ಇವತ್ತಿಗೆ 125 ದಿನದ ಧನಿ 19/10/2020 ರೈತರು ಜನಜಾಗೃತಿ ಜಾಥಾ ಮಾಡಿದ್ರು. ನಾವು ಎಲ್ಲ ಒಂದು 58 ಮಸ್ಕಿ ಕ್ಷೇತ್ರದ ಎಲ್ಲ ರೈತರು. ಅದಾದ ನಂತರ 21/11/2020 ಅನಿರ್ದಿಷ್ಟಾವಧಿ ಧನಿ ಅಂತಂದ್ರೆ ಒಬ್ಬರೇ ಆದಿವಾಸಿ ದೇವಸ್ಥಾನಕ್ಕೆ ಪಾಠಕರು. ಅದಾದ ನಂತರ 9/1/2021 ಮಸ್ಕಿಗೆ ಪ್ರತಿಭಟನೆ ಮಾಡಿ ಮೊನ್ನೆ ತಾನೇ 3/3/2021 ರೈತರಲ್ಲಿ ರ್ಯಾಲಿ ಮಾಡಿ ಇಷ್ಟೆಲ್ಲ ರೈತರು ಈ ಒಂದು ಪ್ರತಿಭಟನೆ ಮಾಡತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಗೊತ್ತಾಗಲ್ಲ. ತಮಗೆ ಬಂದಿದ್ದಂತೆ ಒಂದು ನಮ್ಮ ಪಕ್ಷದಿಂದ ನಮಗೆ ಬೇಕಿರಲಾರ್ದು ರೈತರಿಗೆ ಬೇಕಾದ್ರೂ ಕೊಡ್ತಕ್ಕಂಥದ್ದು ಸರ್ಕಾರದ ವ್ಯವಸ್ಥೆ ಏನಿದೆಯೋ ಅಥವಾ ತಾವಿಗೆ ತಿಳಿದ್ರು ತಮಗೆ ಬರ್ತಕ್ಕಂಥ ಪರ್ಸೆಂಟೇಜ್ಗೆ ತಾವೇನಾದ್ರೂ ಯೋಜನೆಗಳು ರೂಪಿಸಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಇದನ್ನ ಮಾನ್ಯ ಬರ್ತಕ್ಕಂಥ ಸಾಮಾನ್ಯ ಯಡಿಯೂರಪ್ಪ ಅವರು ಇದನ್ನ ವಿಚಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಜಿಲ್ಲಾಡಳಿತನೇ ಇದು ಮಾಡಿಲ್ಲ. DC ಅವರು ಸುಮಾರು ಮೊನ್ನೆ 3ನೇ ತಾರೀಕು 2,000 ಜನ ರೈತರು ಮಹಿಳೆಯರು ಬಂದರು ಸಹಿತ ಮನೆಯಲ್ಲಿ ಇಟ್ಕೊಂಡು ನಮ್ಮ ಮನವಿ ತಗೊಂಡ್ಬಂದ್ಕೊಡಲ್ಲ. ಎಷ್ಟು ಮಟ್ಟಿಗೆ ಇವರು ಆಡಳಿತ ಐತೆ ಅಂತಕ್ಕಂಥದ್ದು ನಮಗೆ ನಿದರ್ಶನ ಆಗ್ತೈತೆ. ಆ ನಿಟ್ಟಿನಲ್ಲಿ ಯಾವುದೇ ಕಾನೂನಿನ ಚೌಕಟ್ಟಲ್ಲಿ ಜನರು ಒಂದು ಪ್ರತಿರೋಧ ಮಾಡಲಿಕ್ಕ 45 ದಿವಸದೊಳಗಾಗಿ ಮೊನ್ನೆ ತಮಗೆ ಗಮನಿಸಿದಂತೆ ನಾವು 4 ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡಿದ್ವಿ. ಬಹಿಷ್ಕಾರ ಮಾಡಿದ್ರೆ 4 ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡಿದ್ದು ಘೋಷಣೆ ಮಾಡೋದಿಲ್ಲ. ಈಗಾಗಲೇ ಈ ಒಂದು ಬೈ ಎಲೆಕ್ಷನ್ ಶಾಸಕರ ಎಲೆಕ್ಷನ್ ಘೋಷಣೆ ಮಾಡೋದಕ್ಕಿಂತ ಪೂರ್ವದಲ್ಲೇ ನಮ್ಮ ಒಂದು ಪಂಚಾಯತ್ ಚುನಾವಣೆ ಘೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರ ಉಂಡ ರೈತರನ್ನು ಹೊಣ ಆಗ್ತಕ್ಕಂಥ ನೀತಿ ಅನುಸರಿಸ್ತಾರ ಅಂತಕ್ಕಂಥದ್ದು ಗೊತ್ತಾಗ್ತೈತೆ. ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಮಾಡುವಂತ ಅವಕಾಶ ಇಲ್ಲ ಅಂತಕ್ಕಂಥದ್ದು ಹೇಳಿ ಅನಿವಾರ್ಯ. ನಮ್ಮ ಒಂದು ರೈತರು ನಾವೇ ಮಕ್ಕಳನ್ನ ಬರೇ ನಮ್ಮ ಒಂದು ಹಕ್ಕನ್ನು ಕಳ್ಕೊಳ್ಳೋಣ. ನಮಗೆ ಈ ವೈವೇಶ್ ಬಳಸ್ತಕ್ಕಂಥ ರೈತರನ್ನ ಆಯ್ಕೆ ಮಾಡೋಣ ಅಂತಕ್ಕಂಥ ನಿರ್ಣಯಕ್ಕೆ ಬಂದ್ವಿ. ಆದ್ರೆ ನಿನ್ನೆ ಇದು ಮಾಡಿ ತಮಗೆ ಗೊತ್ತಿದ್ದಂತೆ ಸುಮಾರು ಒಂದು ವಿಸ್ತೃತ ಪಟ್ಟಿ ಮಾಡಿದ್ರು. ಸರ್ಕಾರಿ ಒಂದು ಕಾರ್ಯಕ್ರಮ ನಿಮಿತ್ತ ಬಂದು ಏನೇನು ಉದ್ಘಾಟನೆ ಮಾಡ್ತೀವಿ, ಯಾವ ಸಮಯ ಉದ್ಘಾಟನೆ ಮಾಡ್ತಿದ್ದಾರೆ ಸ್ವಾಮಿ, ನಮಗೆ ಕುಡಿಯಕ್ಕೆ ನೀರಿಲ್ಲ, ಬದುಕಕ್ಕೆ ದಾರಿ ಇಲ್ಲ, ವಿದ್ಯೆಯಿಂದ ವಂಚಿತರಾಗಿವಿ, ಆರೋಗ್ಯದಿಂದ ವಂಚಿತರಾಗಿವಿ. ಇನ್ನೆಲ್ಲ ರೀತಿ ಎಲ್ಲಾ ಒಂದು ರಂಗದಲ್ಲಿ ನಾವು ರೈತರು. ಹೋರಾಟ ಸಮಿತಿ ಕಾರ್ಯದರ್ಶಿ
ನಾಗರೆಡ್ಡಪ್ಪ ದೇವರಮನಿ ಮಾತನಾಡಿ, ಮಸ್ಕಿ ವಿಧಾನಸಭಾ ಕ್ಷೇತ್ರದ 14 ಕೆರೆಗಳನ್ನು ಭರ್ತಿ ಮಾಡಲು 451 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿರುವ ಸರ್ಕಾರ 80 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಎಲ್ಲ ಕೆರೆ ಭರ್ತಿ ಮಾಡಿದರೂ 1 ಟಿಎಂಸಿ ನೀರು ಸಹ ದೊರೆಯುವುದಿಲ್ಲ. ಅಂತಹ ಯೋಜನೆಗೆ ಕೋಟ್ಯಾಂತರ ಹಣ ನೀಡುವ ಸರ್ಕಾರ ಕೆರೆ ಭರ್ತಿಗೆ 450 ಕೋಟಿ ನೀಡುವುದಾಗಿ ಹೇಳುವುದು ಯಾರದೋ ಜೇಬು ತುಂಬಾ ಕೆಲಸವೆಂದು ಆರೋಪಿಸಿದರು. ಅಂತಹ ಯೋಜನೆಗೆ ಕೋಟ್ಯಾಂತರ ಹಣ ನೀಡುವ ಸರ್ಕಾರ ಕೆರೆ ಭರ್ತಿಗೆ 450 ಕೋಟಿ ನೀಡುವುದಾಗಿ ಹೇಳುವುದು ಯಾರದೋ ಜೇಬು ತುಂಬುವ ಕೆಲಸವೆಂದು ಆರೋಪಿಸಿದರು. 58 ಹಳ್ಳಿಗಳ ಜನರು 5A ಜಾರಿಗೆ ಹೋರಾಟ ಮಾಡುತ್ತಿದ್ದರೂ ಸ್ಪಂದಿಸದ ಸರ್ಕಾರ ಸಂವಿಧಾನ ಬಾಹಿರವಾಗಿ ವರ್ತಿಸುತ್ತಿದೆ. ರೈತರಿಗೆ ಮಾಡಿದ ಅನ್ಯಾಯ ವಿರುದ್ಧ ಜನಜಾಗೃತಿ ಮೂಡಿಸಿ ಬಿಜೆಪಿ ವಿರುದ್ಧ ಮತ ಚಲಾಯಿಸಲು ಮನವಿ ಮಾಡಲಾಗುತ್ತದೆ ಎಂದರು. ಹೋರಾಟ ಯಾವುದೇ ಪಕ್ಷ ಪರವಾದ ಹೋರಾಟವಲ್ಲ, ರೈತರ ಪರವಾದ ಹೋರಾಟವಾಗಿದೆ ಎಂದರು. ಶೀಘ್ರದಲ್ಲಿ ರೈತ ಸಭೆ ನಡೆಸಿ ಮುಂದಿನ ತೀರ್ಮಾನ ಪ್ರಕಟಿಸಲಾಗುತ್ತದೆ ಎಂದರು. ಉಪಚುನಾವಣೆ ಪ್ರತಿರೋಧದಲ್ಲಿ ಇವತ್ತು ಇಡೀ ಕರ್ನಾಟಕ ಸರ್ಕಾರನೇ ಇಲ್ಲಿ ಬಂದು ಏನೋ ಒಂದು ದೊಡ್ಡ ಅಭಿವೃದ್ಧಿ ಇಡೀ ಜಿಲ್ಲೆನೇ ಅಭಿವೃದ್ಧಿ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಸೃಷ್ಟಿ ಆಗ್ತಕ್ಕಂಥದ್ದು. ಆದರೆ ಯಾವ ವಿಷಯಕ್ಕಾಗಿ ಇವರು ಈ ಒಂದು ಚುನಾವಣೆಯನ್ನ ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಜಕೀಯ ಮಾಡುತ್ತಿರುವಂತ ಜನಗಣತಿಯಾಗಿ ಅಲ್ಲ. ಯಾಕಂದ್ರೆ ದಶಕದಿಂದ ಈ ಭಾಗದ ರೈತರು ಬೆಳೆ ಸಮಸ್ಯೆ ಇನ್ನೂ ತಪ್ಪಿಲ್ಲ. ಮತ್ತೆ ಇವತ್ತು ನಿಮಗೆ ಗೊತ್ತವರಿಗೆ 457 ಕೋಟಿ ಅನುದಾನವನ್ನ ಮಸ್ಕಿ ತಾಲೂಕಿಗೆ ಕೆರೆ ತುಂಬಿಸಂತ ಒಂದು ಯೋಜನೆಗೆ ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ 80 ಕೋಟಿ ಅನುದಾನವನ್ನ ಮಂಜೂರು ಮಾಡಿ ಅಂತ ಹೇಳಿದ್ರು. ಆದ್ರೆ ಮಸ್ಕಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು 14 ಕೆರೆಗಳು. ಆ 14 ಕೆರೆಗಳಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ನೋಡಿದಾಗ 1 ಟಿಎಂಸಿ ನೀರು ಕೂಡ ಸಂಗ್ರಹ ಆಗಲ್ಲ. ಎಲ್ಲ ಕೆರೆಗಳನ್ನ ಅವಲೋಕನೆ ಮಾಡಿದಾಗ ಬರೀ 0.223 ಟಿಎಂಸಿ ಸಾಮರ್ಥ್ಯ ಸಂಗ್ರಹ ಅಷ್ಟೇ ಇದೆ. ಅಷ್ಟು ಒಂದು ಟಿಎಂಸಿನೂ ಸಂಗ್ರಹ ಮಾಡುವಂತ ಒಂದು ಯೋಜನೆಗೆ 457 ಕೋಟಿ ರೂಪಾಯಿ ಘೋಷಣೆ ಮಾಡೋದು ಅವಶ್ಯಕತೆ ಏನಿತ್ತು? ರೈತರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನು ನೀವು ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ? ರೈತರು 120 ದಿನಗಳಿಂದ ಕುಳಿತಿದ್ರು ಕೂಡ ಅವರಿಗೆ ಇವತ್ತು ಫೈಲಲ್ಲಿ ಅವೈಜ್ಞಾನಿಕ ಅಂತ ಹೇಳಿದ್ರೆ ರೈತರು ಒಪ್ಪತಕ್ಕಂಥ ಯೋಜನೆಯನ್ನು ಮಾಡಿಕೊಡ್ಬೇಕಾಗಿತ್ತು. ರೈತರ ಹತ್ರ ಚರ್ಚಿಸಿ ಇದೇ ರೀತಿ ಮಾಡೋಣ ಅಂತ ಯಾಕೆ ಹೇಳ್ಕೊಳಕ್ಕೆ ಇಲ್ಲ? ಮಾನವರಿಗೆ ಮಾಡಿಕೊಡಕ್ಕೆ ದಿಢೀರ್ ಅಂತೇಳಿ ಒಂದಿಷ್ಟು ಜನರನ್ನು ಕರ್ಕೊಂಡು ಒಟ್ಟದಲ್ಲಿ ನೀರಾವರಿ ಅಂತೇಳಿ ಡಿಕ್ಲೇರ್ ಮಾಡಿಸ್ತಾ ಇದ್ರೆ ಒಬ್ಬ ಮಾಜಿ ಶಾಸಕರ ಮಾತನ್ನ ಕೇಳ್ತಕ್ಕಂಥ ಸರ್ಕಾರ ಇವತ್ತು ಕ್ಷೇತ್ರದ 58 ಹಳ್ಳಿಗಳ ರೈತರ ಒಂದು ಹೇಳಿಕೆಯನ್ನು ಒಂದು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತಂದ್ರೆ ಇದು ಸಂವಿಧಾನ ಬಾಹಿರ ಮತ್ತು ಸಂವಿಧಾನದಲ್ಲಿ ಇವತ್ತು ನಮಗೇನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಕ್ಕನ್ನು ಕೊಟ್ಟಿದ್ದಾರಲ್ಲ, ಆ ಹಕ್ಕನ್ನು ಕೂಡ ಮೊಟಕುಗೊಳಿಸ್ತಕ್ಕಂಥ ಒಂದು ಹುನ್ನಾರ ಇದೆ. ಇದರ ಭಾಗವಾಗಿ ಇವತ್ತು ನಾವು ಮತ್ತೆ ಪ್ರಚಾರ ಆಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ನಮ್ಮ ರೈತರು ಎಚ್ಚೆತ್ತುಕೊಂಡು ಮತ ಚಲಾಯಿಸಬೇಕು. ಇಲ್ಲಾಂದ್ರೆ ನಮ್ಮ ಭೂಮಿ ಮತ್ತೆ ಇದೇ ರೀತಿಯಾಗಿ ನಮಗೆ ಅನ್ನ ಕೊಟ್ಟಂತ ಒಂದು ಭೂಮಿಗೆ ನಿಜವಾಗ್ಲೂ ನಾವು ಬದುಕತಕ್ಕಂತ ಒಂದು ಮುಂದಿನ ದಿನಮಾನಗಳಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ. ನಾವು ಬರೀ ಗುಳೆ ಸಮಸ್ಯೆ ಇವತ್ತು ಹೇಳ್ತೀವಿ, ಮುಂದಿನ ದಿನಮಾನದಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ. ಉದ್ಯೋಗಗಳು ಸಿಗಲ್ಲ. ಆ ಒಂದು ಸೃಷ್ಟಿಯೊಳಗೆ ನಮ್ಮ ಭೂಮಿ ತಾಯಿಯನ್ನ ನಮ್ಮ ಒತ್ತು ಬೆಳೆಸಿದಂತ ಒಂದು ಭೂಮಿ ತಾಯಿಯ ಒಂದು ರಕ್ಷಣೆಗೆ ನಾವೆಲ್ಲ ರೈತರು ನಿಲ್ಲಬೇಕಂತೇಳಿ ನಾವು ರೈತರಿಗೂ ಕೂಡ ಕರೆ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಮಾದಿಗ ಸಮಾಜದ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳಿಗೆ ಮಾರ್ಚ್ 22ರಂದು ನಗರದ ಸಿದ್ದರಾಮ ಜಂಬದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಅಭಿನಂದನಾ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾದ ಜಿಲ್ಲಾ ಕಾರ್ಯಾಧ್ಯಕ್ಷ ರವೀಂದ್ರ ಜಾಲ್ದಾರ್ ಹೇಳಿದರು. ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಮಾದಿಗ ಸಮಾಜದ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳಿಗೆ ಮಾರ್ಚ್ 22ರಂದು ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10ಕ್ಕೆ ಅಭಿನಂದನಾ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾದ ಜಿಲ್ಲಾ ಕಾರ್ಯಾಧ್ಯಕ್ಷ ರವೀಂದ್ರ ಜಾಲ್ದಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾರಂಭದ ಉದ್ಘಾಟನೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೆರವೇರಿಸಲಿದ್ದಾರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಪದ್ಮಾವತಿ ಎಂ ಈರಣ್ಣ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಿದ್ದಾರೆ ಎಂದರು. ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಶಿವಶರಣರ ಮಾದರ ಚೆನ್ನಯ್ಯ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಿದ್ದಾರೆ. ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಹಾಗೂ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಿದ್ದಾರೆ ಎಂದರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಎ ಬಾಲಸ್ವಾಮಿ ಕೂಡ್ಲಿ ಅವರು ಮಾಲಾರ್ಪಣೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾದಿಗ ಮಹಾಸಭಾ ತಾಲೂಕು ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ ವಹಿಸಲಿದ್ದಾರೆ ಎಂದು ತಿಳಿಸಿದರು.
ಮುಖ್ಯ ಅತಿಥಿಗಳಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಗೋಪಾಲ್ ರೆಡ್ಡಿ ಯಾಪ್ಚೆಟ್ಟು, ಜಿಲ್ಲಾ ಪಂಚಾಯತ್ ಸದಸ್ಯ ಹೇಮಾವತಿ ಸತೀಶ್, ನಗರಸಭೆಯ ಸದಸ್ಯ ಜಯಣ್ಣ, ಎನ್ಕೆ ನಾಗರಾಜ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಮಾದಿಗ ಮಹಾಸಭಾ ಗೌರವಾಧ್ಯಕ್ಷ ಸುಭಾಷ್ ಅಶ್ಕಿಹಾಳ್, ಜ್ಞಾನಗಂಗಾ ಕಾಲೇಜ್ ಪ್ರಾಂಶುಪಾಲ ಎನ್ ರಾಜಾ ಶ್ರೀನಿವಾಸ್, ರಾಜಾ ಸಂಘಟನಾ ಕಾರ್ಯದರ್ಶಿ ಪ್ರಭುರಾಜ್ ಕೂಡ್ಲಿ, ನಗರಸಭೆ ಪ್ರಭಾರಿ ಆಯುಕ್ತ ಎಚ್ ವೆಂಕಟೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡಮನಿ ಮಲ್ಲಿಕಾರ್ಜುನ, ಸಿರುವಾರ ತಹಸೀಲ್ದಾರ್ ಎಸ್ಪಿ ಪರಶುರಾಮ್, ಕನಕಗಿರಿ ತಹಸೀಲ್ದಾರ್ ರವಿ ಅಂಗಡಿ, ಮಹಿಳಾ ಪೊಲೀಸ್ ಠಾಣೆ ಸಿಪಿಐ ಎನ್ವೈ ಗುಂಡೂರಾವ್, ಮಧು ಚಕ್ರವರ್ತಿ, ಬಿ ರೆಡ್ಡಿ, ರಾಮಚಂದ್ರ, ರಾಮಣ್ಣ, ಜೆ ಆಂಜನೇಯ, ಮಂಚಾಲ ಭೀಮಣ್ಣ, ಶಂಶಾಲಂ ಫಿರಂಗಿ, ಭೂತಪ್ಪ ದೇವರಮನೆ, ಅಮರೇಶ್ ಗಿರಿಜಾಲಿ, ಪಿ ಅನಿಲ್ ಕುಮಾರ್, ಅಶೋಕ್ ಮುರಾರಿ, ರಮೇಶ್ ಗೋಸ್ಲೆ, ಮಲ್ಲೇಶ್ ಮಾಚನೂರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭ ನಮ್ಮ ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾ ರಾಯಚೂರು ಜಿಲ್ಲೆಯ ಶಾಖೆ ನಗರ ಶಾಖೆಯಿಂದ ಮಾದಿಗ ಮಹಾಸಭೆಯಿಂದ ಇವರಿಗೆ ಸನ್ಮಾನವನ್ನು ದಿನಾಂಕ 22/3/2021 ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶಿವರಾಜ್ ಪಟೇಲ್ ಅವರು ಉದ್ಘಾಟನೆಗೊಳ್ಳುತ್ತಿದ್ದಾರೆ. ಅದೇ ರೀತಿ ಬಸವರಾಜ್ ಅವರು, ಎಂ ಪದ್ಮಾವತಿ ಜೀವನ್ ಅವರು, ಕೆ ವಸಂತ್ ಕುಮಾರ್ ಅವರು, ಬಸವಗೌಡ ಗದ್ದರ್ ಅವರು, ವಿನಯ್ ಕುಮಾರ್ ಅವರು, ಮಹಂತೇಶ್ ಪಟೇಲ್ ಅಕ್ಬರ್ ಅವರು, ಬಾಲಸ್ವಾಮಿ ಕೊಡ್ಲಿ ಅವರು, ರಘುಪತಿ ದುರ್ಗಾ, ಟಿ ಯಲ್ಲಪ್ಪ ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗೋಪಾಲ್ ರೆಡ್ಡಿ, ಹೇಮಾವತಿ ಸತೀಶ್, ಜಯಣ್ಣ, ವಿರೂಪಾಕ್ಷಿ, ಸುಭಾಷ್, ಇವರಲ್ಲಿ ಮುಖ್ಯ ಅತಿಥಿಗಳು ಹಾಗೂ ವಿಶೇಷವಾಗಿ ಸನ್ಮಾನಿತರಾಗಿ ಅಂಬಾಯಿ ರೂಢಿಯವರು ಸಂಗೀತ ಕ್ಷೇತ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಶಿಲ್ಪ PhD ಸಹಾಯಕ ಪ್ರಾಧ್ಯಾಪಕರು ಈ ವಿಷಯದಲ್ಲಿ ಇವರಿಗೆ ಹಾಗೂ ಆನಂದ್ ಮತ್ತು ಮಾನಿಕಾ ನೃತ್ಯ ಕಲಾ ಕ್ಷೇತ್ರದಲ್ಲಿ ಸ್ಪರ್ಧೆಯ ಆಯ್ಕೆಯಾದವರು. ಅದೇ ರೀತಿಯಾಗಿ ಉಪಸ್ಥಿತರು ನಿರೂಪಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ಈಗ ನಮ್ಮ ನಗರ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಕನಿಷ್ಠ ನಮ್ಮ ಸಮಾಜದ ಅಧ್ಯಕ್ಷರುಗಳು ತಿರುಪನೂರು ಗ್ರಾಮ ಪಂಚಾಯತಿ ಪದ್ಮಾವತಿ ಗಂಡ ಪೌಲ್ ಅಂತ ತಿರುಪನೂರವರು, ಅದೇ ರೀತಿ ಶ್ರೀಮತಿ ಮೀನಾಕ್ಷಿ ಗಂಡ ಬಾಬು ಎಲ್ಕೆ ದೊಡ್ಡಿಯವರು, ಆಮೇಲೆ ಜೋಸ್ನಾ ಗಂಡ ಸಾಮ್ಯರು ರಾಜ್ ಕಲ್ಮಾರಿ, ಅದೇ ರೀತಿ ಶೋಭಾ ಗಂಡ ಜ್ಞಾನಿಕೇಶ್ ತೆರಿಗೆಲ, ಸುನೀತಾ ಗಂಡ ಮುನಿಸ್ವಾಮಿ ಬಾಗಲೂರು ಪಂಚಾಯತಿ, ಲಕ್ಷ್ಮಮ್ಮ ಗಂಡ ಹುಸೇನಪ್ಪ ಬಿಟ್ಟಿಮಲ್ಕಾಪುರ ಪಂಚಾಯತಿ, ಲಕ್ಷ್ಮೀ ಗಂಡ ಚಿನ್ನಯ್ಯ ಚಿಕ್ಕೂರು ಗ್ರಾಮ ಪಂಚಾಯತಿ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಗಂಡ ರಮೇಶ್ ಕುಡುಂಬರು, ಅದೇ ಜಮಲಮ್ಮ ಗಂಡ ಸಂಪರ್ಕ್ ಚಂದ್ರಗಂಡ ಜಯಶೀಲ್ ವಿಚಾರಿ ಗ್ರಾಮ ಪಂಚಾಯತಿ, ಮರಿಯಮ್ಮ ಗಂಡ ಸಿಮೋನ್ ಬಿಲಸೂರು ಪಂಚಾಯತಿ, ಶಿವರಾಜ್ ದಿನ್ನಿ ಉಪಾಧ್ಯಕ್ಷರಾಗಿ ಮತ್ಸ್ಯಕಾಳ, ಲಕ್ಷ್ಮೀ ಗಂಡ ಹನುಮಂತು ಯಲ್ಲಾಪುರ ಪಂಚಾಯತಿ. ಇಲ್ಲಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದ್ರ ಜೊತೆಯಲ್ಲಿ 80 ಮೆಂಬರ್ಸ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆಲ್ಲ ನಮ್ಮ ರೀತಿಯಲ್ಲಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಸಮಾಜ ವತಿಯಿಂದ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದೆಲ್ಲರೂ ಗಣ್ಯವ್ಯಕ್ತಿಗಳು ಬರ್ತಾ ಇದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ಸನ್ಮಾನ ಮಾಡಿ ಒಂದು ಸಮಾಜಕ್ಕೆ ಒಂದು ರಾಜಕೀಯವಾಗಿ ಈ ನಡುವೆ ಹಲವಾರು ಹಳ್ಳಿಗಳಲ್ಲಿ ಒಳ್ಳೆಯ ರೀತಿಯಿಂದ ರಿಸಲ್ಟ್ ತಗೊಂಡು ಗೆದ್ದು ಬಂದಿದ್ದಾರೆ. ಅದನ್ನು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಸಮಾಜದಿಂದ ಒಂದು ಸನ್ಮಾನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ತಮಗೆ ಆಹ್ವಾನ ಪತ್ರ ಕೊಟ್ಟು ತಾವು ಆಹ್ವಾನ ಸ್ವೀಕಾರ ಮಾಡಿ ಆಹ್ವಾನಿಸ್ತಾ ಇದ್ದೀವಿ. ಅವತ್ತಿಂದ ನನ್ನೊಂದಿಗೆ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮಾದಿಗ ಮಹಾಸಭಾ ತಾಲೂಕು ಅಧ್ಯಕ್ಷ ಪಿ ಯಲ್ಲಪ್ಪ, ಸುಭಾಷ್ ಅಶ್ಕಿಹಾಳ್, ಹನುಮಂತು ಉಪಸ್ಥಿತರಿದ್ದರು. ಜೀವವನ್ನು ಪಣಕ್ಕಿಟ್ಟು ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿರುವ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅರೆ ವೈದ್ಯಕೀಯ ಮತ್ತು ಇತರ ಸಿಬ್ಬಂದಿಗಳಿಗೆ ವಿಶೇಷ ಭತ್ಯೆ ಮಂಜೂರು ಮಾಡುವಂತೆ ಅಧಿಕಾರಿಗಳು ಮತ್ತು ನೌಕರರ ಸಂಘದ ರಾಜ್ಯಾಧ್ಯಕ್ಷ
ಕೆಎಂ ಪುರುಷೋತ್ತಮ್ ಅವರು ಹೇಳಿದರು. ಜೀವನವನ್ನು ಪಣಕ್ಕಿಟ್ಟು ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿರುವ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅರೆ ವೈದ್ಯಕೀಯ ಮತ್ತು ಇತರ ಸಿಬ್ಬಂದಿಗಳಿಗೆ ವಿಶೇಷ ಭತ್ಯೆ ಮಂಜೂರು ಮಾಡುವಂತೆ ಅಧಿಕಾರಿಗಳು ಮತ್ತು ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆಎಂ ಪುರುಷೋತ್ತಮ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ವೈದ್ಯರೊಂದಿಗೆ ಅರೆ ವೈದ್ಯಕೀಯ ಸಿಬ್ಬಂದಿಗಳು ಡಿ ಗ್ರೂಪ್ ನೌಕರರು ಸಹ ಸೇವೆ ಸಲ್ಲಿಸಿದ್ದಾರೆ. ಆದರೆ ಸರ್ಕಾರ ಯಾವುದೇ ಭತ್ಯೆಯನ್ನು ಇಂದಿಗೂ ನೀಡಿಲ್ಲ. 1960ರಲ್ಲಿ ರೂಪಿಸಲಾಗಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳೇ ಇಂದಿಗೂ ಜಾರಿಯಲ್ಲಿವೆ. ಆದರೆ ಅನೇಕ ಹೊಸ ಕೋರ್ಸ್ಗಳು ಬಂದಿದ್ದು ಆಮೂಲಾಗ್ರ ಬದಲಾವಣೆಯಾಗಬೇಕಿದೆ. ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆಯನ್ನು ವಿಲೀನಗೊಳಿಸಿ 40,000ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದರು. ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಈಗಾಗಲೇ ಸೇವೆಯಲ್ಲಿರುವ ಖಾಯಂಗೊಳಿಸಬೇಕು. ಆರೋಗ್ಯ ಇಲಾಖೆ ನೌಕರರ ರಾಜ್ಯ ಸಮ್ಮೇಳನ ನಡೆಸಿ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹಿಸಬೇಕೆಂದರು. ರಾಜ್ಯದ ಆರೋಗ್ಯ ಇಲಾಖೆ ನೌಕರರಿಗೆ ಪ್ರತಿ ತಿಂಗಳ ವೇತನ ಪಾವತಿ, ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕೆಂದರು. ಈಗಾಗಲೇ ಬೇಡಿಕೆಗಳ ಕುರಿತು ಆರೋಗ್ಯ ಸಚಿವರಿಗೆ ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ತ್ವರಿತವಾಗಿ ಇತ್ಯರ್ಥಪಡಿಸಬೇಕೆಂದರು. ಗಳಿಕೆ ರಜೆಯನ್ನು ನಗದು ಮಾಡುವುದಕ್ಕೂ ಮುಂದಾಗಬೇಕೆಂದರು. ಸಂವಹನದ ಕೊರತೆಯಿಂದ ಇವತ್ತೇನು ಮೊದಲೇ ಇದಾಗಲಿಲ್ಲ ಅಂತ ಬೇಸರ ಕ್ಷಮೆ ಕೋರ್ತಾ ನನ್ನ ಇದನ್ನ ಆರಂಭಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನೌಕರರ ಸಂಘದ ವತಿಯಿಂದ ಏನು ರಾಜ್ಯ ಮಟ್ಟದಲ್ಲಿ ನಮ್ಮ ಇಲಾಖೆಯ ಸಮಸ್ಯೆಗಳು ಇದ್ದಾವೆ, ಅದಕ್ಕೆ ಸಂಘಟಿತರಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಏನು ನಮ್ಮ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ವೇಕೆನ್ಸಿಗಳು 80,000 ಇದ್ದಾರೆ, 40,000 ದಿನ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ವಿ. ಎಂತ ದುಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ನಮಗೆ ಗೊತ್ತದು. ಒಬ್ಬೊಬ್ರು 5-6 ವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಂದಲೂ ನಾವು ಕೋವಿಡ್ ನ ಸಕ್ಸಸ್ ಆಗಿ ಏನು ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ನಿರ್ಮೂಲನೆ ಮಾಡೋದಕ್ಕೆ ಮಹತ್ತರವಾದ ಪಾತ್ರವನ್ನು ವಹಿಸಿದವರು ನಮ್ಮ ಆರೋಗ್ಯ ಇಲಾಖೆಯ ಸಮಗ್ರ ನೌಕರರು. ಕರೋನಾ ವ್ಯಾರಿಯರ್ಸ್ ಅಂತ ಅಂದ್ಬಿಟ್ಟು ನಾವು ವೈದ್ಯಾಧಿಕಾರಿಗಳನ್ನೇ ಪ್ರಮುಖವಾಗಿ ಬಿಂಬಿಸ್ತಾ ಇದ್ದೀವಿ. ಅಲ್ಲಿ ವೈದ್ಯಾಧಿಕಾರಿಗಳಿಂದ ಹೆಚ್ಚಾಗಿ ರೋಗಿಗಳ ಸನಿಹದಲ್ಲಿ ಕೆಲಸ ಮಾಡುವಂತಹ ಏನು ನಮ್ಮ ಶುಶ್ರೂಷಕರಿರ್ಬಹುದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಗ್ರೂಪ್ ಡಿ ಅವರು ತಮ್ಮ ಜೀವನ ಹಂಗಾನದ ಅದೇ ರೀತಿ ನಮ್ಮ ಕಿರಿಯ ಆರೋಗ್ಯ ಸಹಾಯಕರನ್ನ ಎಲ್ಲೂ ಬಿಂಬಿಸ್ತಾನೆ ಇಲ್ಲ ಕೊರೋನಾ ವ್ಯಾರಿಯರ್ಸ್ ಅಂತ. ಅವರು ರಸ್ತೆಗಳಲ್ಲಿ ಮನೆಗಳಿಗೆ ಹೋಗಿ ಮತ್ತೆ ಏನು ವಿಮಾನ ನಿಲ್ದಾಣಗಳಲ್ಲಿ ಹೋಗಿ ಕೊರೋನಾ ಇದ್ರ ಬಗ್ಗೆ ಸಮಗ್ರವಾಗಿ ಹಗಲು ರಾತ್ರಿ ನಿದ್ದೆ ಇದ್ದ ಕೆಲಸಗಳು ಮಾಡಿದ್ದಾರೆ. ಶೆಲ್ಟರ್ಗಳಿಲ್ಲ, ಫುಟ್ಪಾತ್ ಮಗ್ಗಿ ಕೆಲಸಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲೂ ಗಮನ ಬರ್ತಾರೆ. ಹಾಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬ ಗ್ರೂಪ್ ಡಿ ಇಂದ ಹಿಡಿದು ವೈದ್ಯಾಧಿಕಾರಿಗಳವರೆಗೆ ಯಾರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರೆಲ್ಲರೂ, ಫಾರ್ಮಸಿಸ್ಟ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಪ್ರತಿಯೊಬ್ಬರು ಕೊರೋನಾಗೆ ತಮ್ಮದೇ ಆದ ಒಂದು ಕೊಡುಗೆನ ಕೊಟ್ಟಿದ್ದಾರೆ. ಸರ್ಕಾರ ಇದನ್ನ ಮನಗಾಣಬೇಕು. ಯಾಕಂದ್ರೆ ಒಂದು ಜೀವ ಉಳಿಸಬೇಕಾದ್ರೆ ಬೆಲೆನ ಕಟ್ತಾರೆ ಜೀವಕ್ಕೆ. ಅಂತ ಸಾವಿರಾರು ಜೀವಗಳನ್ನ ಉಳಿಸಿದಂತಹದ್ದು ಖಾಸಗಿ ಆಸ್ಪತ್ರೆಗಳನ್ನು ತಾವೇ ನೋಡಿದ್ರೆ ಯಾವ ರೀತಿಯ ಪರಿಸ್ಥಿತಿ ಇತ್ತು, ಕರೋನಾ ಪರಿಸ್ಥಿತಿ ಇರುತ್ತ. ಜನಗಳ ಶ್ರೀಸಾಮಾನ್ಯನ ಕೆಲಸಗಳನ್ನ ಸ್ಪಂದಿಸಿದವರು ಯಾರು? ಆರೋಗ್ಯ ಇಲಾಖೆಯ ಸಂಪೂರ್ಣ ಎಲ್ಲ ನೌಕರರು. ಅವ್ರಿಗೂ ಜೀವ ಇದೆ, ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ. ಪ್ರತಿಯೊಂದು ಅದು ಏನು ಕನಿಷ್ಠ ಸೌಲಭ್ಯಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ವೈದ್ಯಾಧಿಕಾರಿಗಳು ಮಾತ್ರ ವಿಶೇಷ ಭತ್ಯೆ ಕೊಟ್ಟಿದ್ದಾರೆ. ನಾನು ಕೋವಿಡ್ ಪೀಡಿತನಾಗಿದ್ದೆ. ನಾನು ನಮ್ಮ ತಾಯಿ ಇಬ್ರು ನಾವು ಬೆಳಿಗ್ಗೆ ಒಬ್ಬ ಗ್ರೂಪ್ ಡಿ ಬಂದ ಚಳಿಲಿ ನೀರ್ ಹಾಕಿ ಸೋಫಾ ಮಾಡೋದೆಲ್ಲ ನೋಡಿದ್ರೆ ನಮ್ಗೆ ವಾಸನೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನು ಫೆನಾಯಿಲ್ ವಾಸನೆ ಅಲರ್ಜಿ ಆಗ್ಬಿಟ್ಟಿತ್ತು. ಅವ್ರ ಪರಿಸ್ಥಿತಿ ಇನ್ನು ಹೇಗಿರ್ಬೇಕು? ಆ ಕಿಟ್ಟೆಲ್ಲ ಹಾಕೊಂಡು ಬೆಳಗಿನ ಜಾವ ಬಂದು ಗಣ್ಯರನ್ನೆಲ್ಲ ಮಾಡಿ ಇದನ್ನ ವಾಸ್ತವಿಕವಾಗಿ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆಗಳಿದೆ. ಬಹಳ ಸುಲಭ ಹೇಳೋದು. ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಾವೇನು ಯಶಸ್ವಿಯಾಗಿ ಕೆಲಸಗಳು ಮಾಡ್ತೀವಿ ಅದು ಎಲ್ಲೂ ಪ್ರತಿಬಿಂಬ ಆಗಲ್ಲ. ಎಲ್ಲೋ ಒಂದು ತಪ್ಪು ಮಾಡಿದ್ರೆ ಜನಗಳೆಲ್ಲ ಸೇರ್ಕೊಂಡು ದೊಡ್ಡ ಇದಾಗುತ್ತೆ. ಇದೆಲ್ಲ ಹೋಗ್ಬೇಕು. ಇದಕ್ಕೆ ಸರಿಯಾಗಿ ಸರ್ಕಾರವನ್ನು ತನ್ನ IC ಒಳ್ಳೊಳ್ಳೆ ಈ ರೀತಿ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯರು ಇರ್ಬೋದು ಎಲ್ಲರೂ ಏನು ಜನನ ಮತ್ತು ಮರಣಗಳ ಬಗ್ಗೆ ಭಾವನಾತ್ಮಕ ಸಂಬಂಧ ಇರುವಂತ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರೋದು. ಜನಗಳು ಯಾವುದಕ್ಕೂ ಉದ್ರೇಕಿತರ ಆಗಬಾರ್ದು, ಸಮಾಧಾನ ಇದರಿಂದ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೂ ಸರ್ಕಾರನು ಅವ್ರಿಗೆ ಇದು ಮಾಡ್ಬೇಕು. ಅದೇ ರೀತಿ ನಮ್ಮ ಇಲಾಖೆ 1960ರಲ್ಲಿ ಮೈಸೂರು ಸರ್ಕಾರ ಇದ್ದಾಗ ವೃಂದ ಮತ್ತು ನೇಮಕಾತಿ ನಿಯಮಗಳಾದವು. ಅವತ್ತಿನ ಶಿಕ್ಷಣ ವ್ಯವಸ್ಥೆನೇ ಬೇರೆ ಇತ್ತು. ಅದಕ್ಕೆ ತಕ್ಕಂತೆ ಉದ್ಯೋಗಗಳನ್ನ ಕೊಡ್ತಾ ಇದ್ರು. ಇವತ್ತು ತುಂಬಾ
ಜಾಗತಿಕ ಬದಲಾವಣೆ ಕಾಲದಲ್ಲಿ ತುಂಬಾ ಬದಲಾವಣೆಗಳಾಗಿದ್ದಾವೆ. ತುಂಬಾ ಒಳ್ಳೊಳ್ಳೆ ಎಜುಕೇಶನ್ ತಗೊಂಡಿದ್ದಾರೆ. ಎಷ್ಟೋ ಸಬ್ಜೆಕ್ಟ್ಗಳಲ್ಲಿ ಪಲ್ಮನರಿ ಮೆಡಿಸನ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇವೆಲ್ಲ MD ಸಬ್ಜೆಕ್ಟ್ಗಳಿದ್ದಾವೆ. ಅಂತದಕ್ಕೆಲ್ಲ ನಮ್ಮಲ್ಲಿ ಏನು ಪೋಸ್ಟ್ಗಳೇ ಇಲ್ಲ. ಅವ್ರನ್ನ ಮಾಡಿ ಶ್ರೀಸಾಮಾನ್ಯನ ಈ ರಾಜ್ಯದ ಜನತೆಗೆ ಆ ಸೇವೆಗಳು ತಲುಪಬೇಕು. ಮತ್ತೆ ಎಲ್ಲಾ ಕಡೆನೂ ಅಷ್ಟೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸರ್ಕಾರದಲ್ಲೇ ಇರಬೇಕು. ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆನ ಸಪರೇಟ್ ಗೊಳಿಸಿದ್ದಾರೆ. ಅದನ್ನ ಕ್ಯಾನ್ಸಲ್ ಮಾಡಿ ಒಂದು ಇದು ಮಾಡಬೇಕು. ಇದು ಅವಿಭಾಜ್ಯ ಅಂಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ. ಇವತ್ತು ಹೆಂಗ ಆಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತಂದ್ರೆ ಒಂದು ರೋಗಗ್ರಸ್ತ ಸಂಸ್ಥೆ ಆಗಿದೆ. ಅಲ್ಲಿ ನಿರ್ದೇಶಕರು ತಿಂಗಳಿಗೊಂದ್ಸತಿ ಆಫೀಸಿಗೆ ಮಾತ್ರ ಹೆಚ್ಚು. ಈ ಸಂದರ್ಭದಲ್ಲಿ ವಿ ಪ್ರಭಾಕರ್, ಮೋಹನ್, ರಮೇಶ್, ರಾಜು ಉಪಸ್ಥಿತರಿದ್ದರು. ಮಮದಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಬೆಂಚಿ ಗ್ರಾಮದಲ್ಲಿ ನರೇಗಾದಡಿಯಲ್ಲಿ ಕೆರೆ ಹೂಳೆತ್ತುವ ಕೆಲಸ ಮಾಡಿದ್ದು ಕೂಲಿ ಪಾವತಿ ಮಾಡಬೇಕು ಎಂದು ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ತಾಲೂಕ್ ಪಂಚಾಯತ್ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಮದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಬೆಂಚಿ ಗ್ರಾಮದಲ್ಲಿ ನರೇಗಾದಲ್ಲಿ ಕೆರೆ ಹೂಳೆತ್ತುವ ಕೆಲಸ ಮಾಡಿದ್ದು ಕೂಲಿ ಪಾವತಿ ಮಾಡಬೇಕು ಎಂದು ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಮಮದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಲಿ ಮಾಡಿದ ಕೂಲಿಕಾರರಿಗೆ 15 ದಿನಗಳ ಕೂಲಿ ಹಣ ಪಾವತಿಸಿಲ್ಲ. ಗ್ರಾಕೂಸ್ನ ಕೆಲವು ಅಧಿಕಾರಿಗಳಿಗೆ ಹಣ ಪಾವತಿಸಿದ್ದು ಮತ್ತೆ ಕೆಲವು ಪದಾಧಿಕಾರಿಗಳಿಗೆ ಹಣ ಪಾವತಿ ಮಾಡಿಲ್ಲ. ಸುಮಾರು 40 ಜನರಿಗೆ ಕೂಲಿ ಹಣ ಪಾವತಿಸಿಲ್ಲ ಎಂದರು. ಪಂಚಾಯಿತಿ ವ್ಯಾಪ್ತಿಯ ಜಾಲಿಬೆಂಚಿ ಗ್ರಾಮದಲ್ಲಿನ ಕೆರೆಯ ಹೂಳೆತ್ತುವ ಕಾಮಗಾರಿ ನಿರ್ವಹಿಸಲಾಗಿತ್ತು. ಕಾಮಗಾರಿ ಮುಗಿಸಿ ಹಲವು ದಿನಗಳ ಕಳೆದರೂ ಅಧಿಕಾರಿಗಳು ಕೂಲಿ ಹಣ ಪಾವತಿಸಿಲ್ಲ. ಈ ಬಗ್ಗೆ PDO ಅವರನ್ನು ವಿಚಾರಿಸಿದರೆ ಪಾವತಿ ಮಾಡುತ್ತೇವೆ ಎಂದು ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಕೆಲವರಿಗೆ ಒಂದು ದಿನದ ಕೂಲಿ ಮೊತ್ತ 275 ಇದೆ. ಆದರೆ ಕೆಲವರಿಗೆ 310 ರೂಪಾಯಿ ನೀಡಲಾಗಿದೆ. ಅಧಿಕಾರಿಗಳ ಈ ಕಣ್ಣ ಮುಚ್ಚಾಲೆಗೆ ಬ್ರೇಕ್ ಹಾಕಿ ಬಾಕಿ ಕೂಲಿ ಹಣ ಪಾವತಿ ಮಾಡಬೇಕೆಂದು ಒತ್ತಾಯಿಸಿದರು. ಕೂಲಿ ಹಣ ಕೂಲಿ ಹಣ ಮಾಡಲೇಬೇಕು. ಎಲ್ಲದಕ್ಕೆ ಹೋರಾಟ. ಕೂಲಿ ಹಣ ಕೊಡಲೇಬೇಕು. ಕೂಲಿ ಹಣ ಕೊಡಲೇಬೇಕು. ಕೂಲಿ ಹಣ ಕೊಡಲೇಬೇಕು. ಕೂಲಿ ಹಣ ಹೋರಾಟ. ಎಲ್ಲಿಯ ತನಕ ಹೋರಾಟ? ಎಲ್ಲುವ ತನಕ ಹೋರಾಟ. ಕೂಲಿ ಹಣ ಕೊಡಲೇಬೇಕು. ಕೂಲಿ ಹಣ ಕೊಡಲೇಬೇಕು. ಈ ಸಂದರ್ಭದಲ್ಲಿ ಲಕ್ಷ್ಮಣಗೌಡ, ಕಡಗಂದೊಡ್ಡಿ, ಮಹಾದೇವಮ್ಮ, ಮಲ್ಲಿಕಾರ್ಜುನ, ತಿಮ್ಮಪ್ಪ, ದೇವರಕುಮಾರ್, ಬಸವರಾಜಪ್ಪ, ಬಸಮ್ಮ, ಜಯಮ್ಮ, ಗೋವಿಂದಮ್ಮ, ದೇವರಾಜ್, ತಿಮ್ಮಪ್ಪ, ಹುಲಿಗಪ್ಪ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯರಮರಸ್ ವಿಮಾನ ನಿಲ್ದಾಣ ಸ್ಥಳಕ್ಕೆ KSID 5 ತಾಂತ್ರಿಕ ತಜ್ಞರ ತಂಡ ಭೇಟಿ, ಡಿಸಿಯೊಂದಿಗೆ ಸಮಾಲೋಚನೆ. ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಗೆ ಕಡೆಗಣನೆ, ಬಿಜೆಪಿ ಸರ್ಕಾರದಿಂದ ಘೋಷಿತ ಯೋಜನೆಗಳಿಗೆ ಅನುದಾನ ನೀಡದೆ ತಾರತಮ್ಯ, BB ನಾಯಕ್. ಭದ್ರಾ ಜಲಾಶಯದಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು, ಸಿಎಂ ಪ್ರವಾಸ ಹಿನ್ನೆಲೆಯಲ್ಲಿ ನೀರು, ಕಾಲುವೆ ನೀರು ಬರುವುದು ಅಸಾಧ್ಯ, NS ಬೋಸರಾಜ್. ಹಟ್ಟಿ ಚಿನ್ನದ ಗಣಿ ಹೆಸರು ಬದಲಾವಣೆಗೆ ಸಂಸದರಾದ ಅಮರೇಶ್ವರ್ ನಾಯಕ್ ವಿರೋಧ, ಸಿಎಂಗೆ ಪತ್ರ. ಮಸ್ಕಿ ವಿಧಾನಸಭೆ ಚುನಾವಣೆ ಸಕಲ ಸಿದ್ಧತೆಯೊಂದಿಗೆ ನಿಯಮಾವಳಿಗಳಂತೆ ಕಾರ್ಯನಿರ್ವಹಿಸಿ, DC ವೆಂಕಟೇಶ್ ಕುಮಾರ್. ಐದು ಎ ಕಾಲುವೆ ಜಾರಿಗೆ ಕೊಟ್ಟ ಮಾತು ತಪ್ಪಿದ BS ಯಡಿಯೂರಪ್ಪ. ಮಸ್ಕಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮತಯಾಚನೆಗೆ ಜನರಲ್ಲಿ ಮನವಿ, ಬಸವರಾಜಪ್ಪ ಹರ್ವಾಪುರ್. ಮಾದಿಗ ಸಮಾಜ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರಿಗೆ ಮಾರ್ಚ್ 22ರಂದು ಸನ್ಮಾನ, ರವೀಂದ್ರ ಜಾಲ್ದಾರ್. ಆರೋಗ್ಯ ಮತ್ತು ವೈದ್ಯಕೀಯ ಅರೆ ಸಿಬ್ಬಂದಿಗಳಿಗೆ ಕೊರೋನಾ ವಿಶೇಷ ಭತ್ಯೆ ಬಿಡುಗಡೆ ಮಾಡಲಿ, ಪುರುಷೋತ್ತಮ್. ಮತ್ತು ಮಮದಾಪುರ ಪಂಚಾಯಿತಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಬಾಕಿ ಕೂಲಿ ಹಣ ನೀಡಲು ರೈತ ಸಂಘ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಉತ್ಪನ್ನಗಳನ್ನು ಪ್ರಾಯೋಜಿಸಿದವರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. beside vegetable market, cloth bazaar, Raichur. Indian Gold Company ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments Traditional Clothes for Kids, Girls, Women and Men. Opposite SC Kirti, Cloth Bazaar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು.